ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 216ನೇ ಭಾಗವನ್ನು ಇವತ್ತು ವ್ಯಾಸರಾಜ ಸ್ವಾಮಿಗಳ ಆರಾಧನೆ ದಿವಸ 32ನೇ ಕಕ್ಷಾತಾರತಮ್ಯ ಸಂಧಿಯ 32ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 964ನೇ ಪದ್ಯ. ಈ ಪದ್ಯದ ಮತ್ತೊಂದು ವಿವಾದಕ್ಕೆ ವಿಷಯವಾದಂಥ ಭಾಗ ಪಿತೃದೇವತೆಗಳ ಸ್ಥಾನಮಾನ, ಯಾವ ಪಿತೃದೇವತೆಗಳನ್ನು ಈ ಕಕ್ಷಾದಲ್ಲಿ ಸೇರಿಸಬೇಕು ಅನ್ನೋದ್ರ ಬಗ್ಗೆ ನಾವೀಗ ನೋಡಬೇಕು. ಕಳೆದ ದಿವಸನೇ ಹೇಳಿದೆ, 9 ಕೋಟಿ ದೇವತೆಗಳಿದ್ದಾರೆ. ಅದರಲ್ಲಿ 100 ದೇವತೆಗಳು ಪ್ಲಸ್ 2 ದೇವತೆಗಳು ಮಾತ್ರ ಸೋಮಪಾನಕ್ಕೆ ಯೋಗ್ಯರಾದವರಿದ್ದಾರೆ ಅಂತ ಹೇಳಿದೆ. ಅವರಲ್ಲಿ ಆ ಪಿತೃದೇವತೆಗಳು ಕೂಡ ಸೇರಿದ್ದಾರೆ. ಆ ಸೋಮಪಾನ ಮಾಡಲಿಕ್ಕೆ ಯೋಗ್ಯತಾ ಇರುವಂತಹ ದೇವತೆಗಳಲ್ಲಿ ಪಿತೃದೇವತೆಗಳು ಕೂಡ ಸೇರ್ತಾರೆ. ಆದರೆ ಪಿತೃದೇವತೆಗಳು ಅನ್ನೋ ಶಬ್ದದಿಂದ ಯಾರನ್ನು ತಗೊಳ್ಬೇಕು ಅಂತನ್ನೋದು ಈಗ ನಮಗೆ ಹಿಂದಿನಂತೆ ಈ ಪೃಥ್ವಿ, ಜ್ಯೂ ಈ ಶಬ್ದಗಳಿಂದ ಏನೊಂದು ಗೊಂದಲ ಉಂಟಾಗಿತ್ತು, ಅಂಥದ್ದೇ ಮತ್ತೊಂದು ಗೊಂದಲ. ಇದ್ರ ಬಗ್ಗೆನೂ ಕೂಡ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಎಲ್ಲರೂ ಹೇಳ್ತಾರೆ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಹೇಳ್ತೇನೆ. ಹಿಂದಿನಂತೆಯೇ ಇದು ಕೂಡ ನಂದು ಅಂತಿಮ ಅಂತೇನಲ್ಲ. ಇವತ್ತು ಈ ತಾರತಮ್ಯ ಪ್ರಬಂಧ ಅನ್ನುವ ಪುಸ್ತಕದಲ್ಲಿ ಬೇಕಾದಷ್ಟು ವಿಷಯಗಳನ್ನು ಸಂಪಾದಕರು ಹಾಕಿದ್ದಾರೆ. ಹಿಂದಿನವರು ಏನು ವಿಷಯಗಳನ್ನು ಅಲ್ಲಿ ತನಕ ಚರ್ಚೆ ಮಾಡಿದರು, ಅದೇ ಚರ್ಚೆಯನ್ನು ಮತ್ತಷ್ಟು ನಾನು ಪರಿಷ್ಕಾರ ಮಾಡಿದ್ದೇನೆ. ನಾನು ಕೆಲವರಲ್ಲಿ ವಿಷಯ ಸೇರಿಸಿಲ್ಲ ಅಂತಲ್ಲ, ಕೆಲವು ಸೇರಿಸ್ತೇನೆ. ನನ್ನ ವಾದಕ್ಕೆ ಸಮರ್ಥಕವಾಗಿ ಬೇರೆ ಕೆಲವು ವಿಷಯಗಳನ್ನು ಕೂಡ ತೋರಿಸ್ತೇನೆ. ಸ್ಥೂಲವಾಗಿ ಹೇಳಿಬಿಡಬೇಕು ಅಂತಂದರೆ, ಈ ಪಿತೃದೇವತೆಗಳಿದ್ದಾರಲ್ಲ, ಪಿತೃದೇವತೆಗಳು ಗುರು ಪಿತೃತ್ರಯ 3 ಜನ ಪಿತೃದೇವತೆಗಳು ಈ ಸೋಮಪಾನಕ್ಕೆ ಯೋಗ್ಯರಾದವರಿದ್ದಾರೆ. ಅವರಲ್ಲಿ ಇಬ್ಬರು, ಯಮ ಮತ್ತು ಸೋಮ, ಇವರಿಬ್ಬರು 12ನೇ ಕಕ್ಷಾದಲ್ಲಿ ಸೇರ್ತಾರೆ. ಈ 18ನೇ ಕಕ್ಷಾದಲ್ಲಿ ಕವ್ಯವಾಹನ ಅನ್ನುವ ಅಗ್ನಿ ಸೇರ್ತಾನೆ. ಇದು ನನ್ನ ಅಭಿಪ್ರಾಯ, ಸ್ಥೂಲವಾಗಿ ಹೇಳಬೇಕಂತಂದ್ರೆ. ಇದಕ್ಕೆ ವ್ಯತಿರಿಕ್ತವಾಗಿ ಬೇಕಾದಷ್ಟು ಅಭಿಪ್ರಾಯಗಳಿವೆ. ಈ ಗುರು ಪಿತೃತ್ರಯ 3 ಜನ ಪಿತೃಗಳನ್ನು 3 ಜನ ಪಿತೃಗಳನ್ನು 85ರಲ್ಲಿ ಸೇರಿಸೋರಿದ್ದಾರೆ, 3 ಜನ ಪಿತೃಗಳನ್ನು 15ರಲ್ಲಿ ಸೇರಿಸೋರಿದ್ದಾರೆ. ಈಗ ನಾನು ಹೇಳಿದ ಪ್ರಕಾರ ಇಬ್ಬರು, ಯಮ ಮತ್ತು ಸೋಮ ಇಬ್ಬರು ಕೂಡ 12ರಲ್ಲಿ ಬರಬೇಕು, ಕವ್ಯವಾಹನ 18ರಲ್ಲಿ ಬರಬೇಕು. ಅಂತೂ 3 ಜನ ಒಂದೇ ಕಕ್ಷಾದಲ್ಲಿ ಸೇರೋದಿಲ್ಲ ಈಗ ನಾನು ಹೇಳಿದ ಅಭಿಪ್ರಾಯದಲ್ಲಿ. ಆದರೆ ಎಷ್ಟೋ ಅಭಿಪ್ರಾಯಗಳಿಗನುಸಾರವಾಗಿ 3 ಜನ 15ರಲ್ಲಿ ಸೇರ್ತಾರೆ. ಇನ್ನು ಕೆಲವರ ಅಭಿಪ್ರಾಯಕ್ಕನುಸಾರವಾಗಿ 3 ಜನ 85ರಲ್ಲಿ ಸೇರ್ತಾರೆ. ಇದ್ರ ಬಗ್ಗೆ ಏನೇನು ಅಭಿಪ್ರಾಯಗಳಿವೆ ಅದನ್ನೆಲ್ಲ ನಾವೀಗ ನೋಡಬೇಕು. ಈ ಪ್ರಹ್ಲಾದ ಕೃಷ್ಣಾಚಾರ್ಯ ಅಂತ ಒಬ್ಬರು, ಅವರು ಯಾದವಾರ್ಯರ ಪ್ರಶಿಷ್ಯರು. ಯಾದವಾರ್ಯರ ಶಿಷ್ಯರು ತಿರುಮಲಾಚಾರ್ಯ ಅಂಥೇಳಿ. ಆ ತಿರುಮಲಾಚಾರ್ಯರ ಮಗ ಇವರು, ಈ ಕೃಷ್ಣಾಚಾರ್ಯ ಅಂತನವರು. ಇವರು ದೊಡ್ಡ ವಿದ್ವಾಂಸರಾದವರು, ತಮ್ಮ ತಂದೆ ಕಡೆಯಿಂದನೇ ಶಾಸ್ತ್ರ ಅಧ್ಯಯನ ಮಾಡಿದವರು. ಇವರು ಈ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತಾರವಾದಂತಹ ರಚನೆಯನ್ನು ಕೂಡ ಮಾಡಿದ್ದಾರೆ. ಈ ಗ್ರಂಥ ಏನಿದೆ, ಈ ಪ್ರಹ್ಲಾದ ಕೃಷ್ಣಾಚಾರ್ಯರು ರಚನೆ ಮಾಡಿದಂಥ ಒಂದು ಗ್ರಂಥ, ಇದು ಸತ್ಯಧ್ಯಾನ ಸ್ವಾಮಿಗಳು, ವಿದ್ಯಾಮಾನ್ಯ ಸ್ವಾಮಿಗಳು ಇವರೆಲ್ಲರ ಪ್ರಶಂಸೆಗೆ ಪಾತ್ರವಾದಂಥ ಗ್ರಂಥ. ಇದರ ಹಿನ್ನೆಲೆ ಗೊತ್ತಿಲ್ಲ, ಆದರೆ ಅದನ್ನೀಗ ನಾನು ವಿಮರ್ಶೆ ಮಾಡಬೇಕಾಗಿದೆ. ಅಲ್ಲಿರುವಂಥ ಕೆಲವು ವಿಷಯಗಳು ನನಗೆ ಒಪ್ಪಿಗೆ ಆಗಿಲ್ಲ, ಅದನ್ನು ನಿಮ್ಮ ಎದುರಿಗೆ ಹೇಳಬೇಕಾಗಿದೆ. ನನ್ನ ಅಭಿಪ್ರಾಯಗಳನ್ನು ಒಪ್ಪೋದು ಬಿಡೋದಕ್ಕಿಂತ ಮೊದಲು ಆ ಗ್ರಂಥದ ಬಗ್ಗೆ ಸತ್ಯಧ್ಯಾನರಿಗೆ ಮತ್ತು ವಿದ್ಯಾಮಾನ್ಯರಿಗೆ ಸಮ್ಮತಿ ಇತ್ತು, ಅದನ್ನು ಅವರು ಪ್ರಶಂಸೆ ಮಾಡ್ತಿದ್ರು. ಆದರೆ ನನಗೆ ಮಾತ್ರ ಅದ್ರ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ. ನನಗೂ ಮತ್ತು ನನ್ನಂಥವ್ರಿಗೆ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ. ಅದನ್ನು ಈಗ ನಿಮ್ಮ ಎದುರಿಗೆ ಹೇಳಬೇಕು. ಆ ಪ್ರಹ್ಲಾದ ಕೃಷ್ಣಾಚಾರ್ಯ ಅನ್ನೋರು ಏನು ಹೇಳ್ತಾರೆ, ಯಮ, ಸೋಮ, ಕವ್ಯವಾಹನ ಅನ್ನುವಂಥ 3 ಜನ ಅಗ್ನಿಗಳನ್ನು ತಗೊಳ್ಬಾರದು ಅಂತ ಅವ್ರದೊಂದು ವಿಸ್ತೃತವಾದ ಚರ್ಚೆ ಇದೆ. ಈ ಆಶ್ವಲಾಯನ ಗೃಹ್ಯ ಸೂತ್ರಗಳಲ್ಲಿ, ಆಶ್ವಲಾಯನ ಗೃಹ್ಯ ಸೂತ್ರದ ಪರಿಶಿಷ್ಟದಲ್ಲಿ ಸ್ನಾನಕ್ಕೆ ಅಂಗವಾದ ತರ್ಪಣವನ್ನು ಹೇಳುವಂಥ ಒಂದು ಭಾಗ ಇದೆ. ಇದಕ್ಕಿಂತ ಸ್ವಲ್ಪ ಪೂರ್ವಭಾವಿಯಾಗಿ ಆಶ್ವಲಾಯನ ಗೃಹ್ಯ ಅಂದ್ರೆ ಏನಂತ ಹೇಳಬೇಕು. ಯಜುರ್ವೇದಿಗಳು, ಋಗ್ವೇದಿಗಳು ಅಂತೆಲ್ಲ ಇದ್ದೀವಲ್ಲ, ಸಾಮವೇದಿಗಳು ಅಂತೆಲ್ಲ ಇದ್ದೀವಲ್ಲ. ನಾನು ಮೊನ್ನೆ ಒಂದು ದಿವಸ ಹೇಳಿದೆ, ಯಜುರ್ವೇದಿಗಳು 100 ಶಾಖೆಯವರಿದ್ದರು, ಋಗ್ವೇದದವರು 24 ಶಾಖೆಯವರಿದ್ದರು, ಸಾಮವೇದಿಗಳು 1000 ಶಾಖೆಯವರಿದ್ದರು ಅಂತೆಲ್ಲ ಹೇಳಿದ್ನಲ್ಲ. ಸಂಖ್ಯೆ ಸ್ವಲ್ಪ ಹಿಂದೆ ಮುಂದಾಗಿರ್ಬೋದು. ಯಜುರ್ವೇದದವರೆಲ್ಲ ಆಚರಣೆಯನ್ನು ಒಂದೇ ರೀತಿ ಮಾಡ್ತಿರೋದಿಲ್ಲ. ಸಂಧ್ಯಾವಂದನೆ ಮಾಡುವಾಗ
ಶ್ರಾದ್ದ ಮಾಡುವಾಗ, ಕೆಲವು ಕರ್ಮಗಳನ್ನು ಮಾಡುವಾಗ, ಉಪಕರ್ಮ ಮಾಡುವಾಗ ಇತ್ಯಾದಿ ಕ್ರಮಗಳಲ್ಲಿ ಯಜುರ್ವೇದದವರು ಋಗ್ವೇದಿಗಳಿಗಿಂತ ಭಿನ್ನವಾಗಿ ಆಚರಣೆ ಮಾಡ್ತಾರೆ. ಯಜುರ್ವೇದದವರು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಆಚರಣೆ ಮಾಡೋದಿಲ್ಲ. ಮತ್ತೆ ಅವರೆಲ್ಲ ಸ್ವಲ್ಪ ಬೇರೆ ಬೇರೆ ಇರ್ತಾರೆ. ನಾನು ಯಜುರ್ವೇದಕ್ಕೆ ಅಪಸ್ತಂಭ ಸೂತ್ರ ತೈತ್ರಿ ಶಾಖಾಧ್ಯಾಯಿ, ಯಜುರ್ವೇದದ ಕೃಷ್ಣ ಯಜುರ್ವೇದ ನಮ್ಮದು. ಆ ಕೃಷ್ಣ ಯಜುರ್ವೇದದಲ್ಲಿ ಆಪಸ್ತಂಭ ಸೂತ್ರ, ಆಪಸ್ತಂಭ ಅಂತ ಒಬ್ಬ ಅವನು ಕೆಲವು ಸೂತ್ರಗಳನ್ನು ಬರೆದ. ಅದಕ್ಕನುಸಾರವಾಗಿ ಶ್ರಾದ್ದ ಉಪಕರ್ಮ ಇತ್ಯಾದಿಗಳನ್ನು ಮಾಡಬೇಕಾದವರು ನಾವು. ಶ್ರಾದ್ದ ಉಪಕರ್ಮ, ಸಂಧ್ಯಾವಂದನ, ವೈಶ್ವದೇವ, ಬಲಿಹರಣ ಇತ್ಯಾದಿಗಳನ್ನು ಮಾಡಬೇಕಾದವರು. ಕೆಲವು ಕರ್ಮಗಳಿಗೆ ಸಂಬಂಧಪಟ್ಟಂತೆ ಸಮಾನತೆ ಇರ್ತದೆ, ಕೆಲವನ್ನು ಮಾತ್ರ ಆ ಶಾಖೋಕ್ತವಾಗಿಯೇ ಆ ಸೂತ್ರಾನುಸಾರವಾಗಿ ಮಾಡಬೇಕಾಗುತ್ತೆ. ಇದು ನಮ್ಮದು ಆಪಸ್ತಂಭ ಅಂತ ಅನ್ನೋದು. ಹಾಗೆ ಆಶ್ವಲಾಯನ ಅಂತ ಒಂದಿದೆ. ಆಶ್ವಲಾಯನ ಅನ್ನೋದು ಋಗ್ವೇದಕ್ಕೆ ಸಂಬಂಧಪಟ್ಟ. ಆ ಋಗ್ವೇದಕ್ಕೆ ಸಂಬಂಧಪಟ್ಟಂಥ ಆಶ್ವಲಾಯನ ಅನ್ನೋರು ಕೆಲವು ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ಅವರೆಲ್ಲ ಆಶ್ವಲಾಯನ ಸೂತ್ರಾನುಸಾರಿಗಳು ಅಂತ ಕರೆಸ್ಕೋತಾರೆ. ಇವತ್ತು ಬಹಳ ಪ್ರಭೇದಗಳು ಉಳಿದಿಲ್ಲ. ಹಿಂದಿನ ಪ್ರಭೇದಗಳು ಹೋಗಿ ಹೋಗಿ ಮರ್ಜ್ ಆಗಿ ಕೆಲವು ಉಳಿದು ಹೋಗಿಬಿಟ್ಟೆ. ಯಜುರ್ವೇದಕ್ಕೆ ಅನುಸಾರವಾಗಿ ಯಾರಾದ್ರೂ ಶ್ರಾದ್ದ ಮಾಡಿಸೋರು ಇಲ್ಲದೇ ಇದ್ರೆ, ಉಪಕರ್ಮ ಮಾಡಿಸೋರು ಇಲ್ಲದೇ ಇದ್ರೆ, ಋಗ್ವೇದಿಗಳಿಗೆ ಅನುಸಾರವಾಗಿ ಮಾಡಿಬಿಡ್ಬೇಕು. ಮತ್ತೆ ಕೊನೆ ಪಕ್ಷ ಏನೋ ಮಾರ್ಗ ಇಲ್ಲದೇ ಇದ್ರೆ ಅನ್ನೋ ಪರಿಸ್ಥಿತಿನೂ ಈಗಿದೆ. ಹಾಗೆ ಹಿಂದಿನ ಎಷ್ಟೋ ಶಾಖೆಗಳೆಲ್ಲ ಹೋಗಿಬಿಟ್ಟೆವೆ. ಇರಲಿ, ಅಂತೂ ಆಶ್ವಲಾಯನ ಸೂತ್ರಕ್ಕನುಸಾರವಾಗಿ ಆ ಕರ್ಮಗಳನ್ನು ಮಾಡುವಂಥ ಒಂದು ಭಾಗ ಏನಿದೆಯಲ್ಲ, ಅದರಲ್ಲಿ ಸ್ನಾನಾಂಗವಾಗಿ ತರ್ಪಣ ಕೊಡೋದು ಅಂತ ಇದನ್ನು ಬಿಟ್ಟಿದ್ದೇವೆ ನಾವು. ನೋಡ್ರಿ, ನಾವು ಸಂಧ್ಯಾವಂದನೆ ಮಾಡಿ ಬ್ರಹ್ಮಯಜ್ಞ ಮಾಡ್ತೇವೆ. ಬ್ರಹ್ಮಯಜ್ಞ ಮಾಡುವಾಗ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣ ಕೊಡ್ತೇವೆ. ಅಥವಾ ಪೂಜೆ ಆದ್ಮೇಲೆ ಬ್ರಹ್ಮಯಜ್ಞ ಮಾಡುವವರು ಇದ್ದಾರೆ. ಅದೇನೇ ಇರಲಿ, ಈ ಸ್ನಾನ ಮಾಡುವಾಗ ಇವರಿಗೆಲ್ಲ ಒಂದು ತರ್ಪಣ ಕೊಡೋದಿದೆ. ವಸ್ತುತಃ ಅದನ್ನು ನಾವು ಬಿಟ್ಟಿದ್ದೇವೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಸಂಗತಿಗಳನ್ನು ಬಿಟ್ಟಿದ್ದೀವಿ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು. ಹೌದೌದು, ಅದೇ ಅಲ್ಲಿ ಮಾಡೋದು ವಿಶೇಷ. ನದಿ, ಬಾವಿ ಅಲ್ಲೆಲ್ಲ ಮಾಡೋದು ವಿಶೇಷ. ಅಲ್ಲಿ ಪಿತೃಗಳಿಗೆ ತರ್ಪಣ ಕೊಡುವಂಥ ಒಂದು ಪ್ರಸಂಗದಲ್ಲಿ ಅಥ ದಕ್ಷಿಣಾಮುಖ, ದಕ್ಷಿಣಕ್ಕೆ ಮುಖ ಮಾಡಿ, ಪ್ರಾಚೀನಾವೀತಿ ಪಿತೃತೀರ್ಥೇನ, ಇದು ಪಿತೃತೀರ್ಥ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಪಿತೃತೀರ್ಥೇನ ಸಲಿಲ ಸತಿಲಾಭಿಹಿ ಅದ್ಭಿಹಿ. ಸ್ನಾನಕ್ಕೆ ಹೋಗುವಾಗ ಬರೇ ಎರಡು ಪಂಜೆ ಒಂದು ತಂಬಿ ತಗೊಂಡು ಹೋದ್ರೆ ಸಾಕಾಗೋದಿಲ್ಲ. ಎಳ್ಳಿರ್ಬೇಕು, ಮಣ್ಣಿರ್ಬೇಕು, ಸಗಣಿ ಇರಬೇಕು, ಇವೆಲ್ಲ ಇರಲೇಬೇಕು. ಸತಿಲಾಭಿಹಿ ಅದ್ಭಿಹಿ ವ್ಯಾಹೃತಿಭಿರೇವ ಭೂಃ ಪಿತೃನ್ ತರ್ಪಯಾಮಿ ಭುವಃ ಪಿತೃನ್ ತರ್ಪಯಾಮಿ ಸ್ವಃ ಪಿತೃನ್ ತರ್ಪಯಾಮಿ ಭೂರ್ಭುವ ಸ್ವಃ ಪಿತೃನ್ ತರ್ಪಯಾಮಿ. ಇದು ವ್ಯಾಹೃತಿ. ವ್ಯಾಹೃತಿಭಿರೇವ ಸೋಮಃ ಪಿತೃಮಾನ್ ಯಮೋಂಗಿರಸ್ವಾನ್ ಅಗ್ನಿ ಕವ್ಯವಾಹನ ಇತ್ಯಾದೀನ್ ಪಿತೃನ್ ತ್ರಿಸ್ತರ್ಪಯೇತ್. ಸೋಮಃ ಪಿತೃಮಾನ್ ಒಬ್ಬ, ಯಮಃ ಅಂಗಿರಸ್ವಾನ್ ಇನ್ನೊಬ್ಬ, ಮತ್ತು ಅಗ್ನಿ ಕವ್ಯವಾಹನ, ಈ 3 ಜನರಿಗೆ ತರ್ಪಣ ಕೊಡ್ತೀವಿ ಅಂತ ಅಲ್ಲಿ ಬಂದಿದೆ. ಇದು ಅಶ್ವಲಾಯನದಲ್ಲಿರೋದು. ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಪ್ರಹ್ಲಾದ ಕೃಷ್ಣಾಚಾರ್ಯ. ಈ ಭಾಗ ನಮಗೆ ನಿಸ್ಸಂದಿಗ್ಧವಾಗಿ ಪಿತೃದೇವತೆಗಳು ಅಂದ್ರೆ 3 ಜನ ಪಿತೃದೇವತೆಗಳು ಯಾರು ಸೋಮಪಾನಕ್ಕೆ ಯೋಗ್ಯರಾದವರಿದ್ದಾರಲ್ಲ, ಸೋಮಪಾನಕ್ಕೆ ಯೋಗ್ಯರಾದಂತಹ 3 ಪಿತೃದೇವತೆಗಳನ್ನ ಈ ಯಮ, ಸೋಮ, ಕವ್ಯವಾಹನ ಅಂತ ಸ್ವೀಕಾರ ಮಾಡಲಿಕ್ಕೆ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಪ್ರಹ್ಲಾದ ಕೃಷ್ಣಾಚಾರ್ಯರಿಗೆ ಇದ್ರ ಬಗ್ಗೆ ಸಮಾಧಾನ ಇಲ್ಲ. ನನಗಿದ್ರ ಬಗ್ಗೆ ಸಮಾಧಾನ ಇದೆ, ನನಗೂ ಮತ್ತು ಎಷ್ಟೋ ಜನರಿಗೆ. ಇದರಲ್ಲೇ ಇದೆ ತಾರತಮ್ಯ ಪ್ರಬಂಧ ಅನ್ನೋ ಪುಸ್ತಕದಲ್ಲೇ ವೆಂಕಟೇಶ ಅಂತೊಬ್ರು, ವೆಂಕಟೇಶಾಚಾರ್ಯರು ಅಂತೊಬ್ರು, ಮತ್ತೊಬ್ರು ಕರವೀರಪುರ ಮಧ್ವಾಚಾರ್ಯ ಅಂತ, ಅವರೆಲ್ಲ ಕೆಲವರು ಈ ಸೂತ್ರಗಳನ್ನ ಇಲ್ಲಿ ಬಂದ ಹೆಸರುಗಳನ್ನು ಒಪ್ತಾರೆ. ಆ ಪ್ರಕಾರ ಯಮ, ಸೋಮ, ಕವ್ಯವಾಹನ ಅನ್ನೋದನ್ನು ಅವರು ಕೂಡ ಸಿದ್ಧಾಂತ ಮಾಡ್ಕೊಂಡಿದ್ದಾರೆ. ಪ್ರಹ್ಲಾದ ಕೃಷ್ಣಾಚಾರ್ಯರಿಗೆ ಇದು ಒಪ್ಪಿಗೆ ಆಗಿಲ್ಲ. ಆಚಾರ್ಯಂತೂ ಕವ್ಯವಾಹನ ಅನ್ನೋ ಹೆಸರನ್ನೇ ತಗೊಂಡಿಲ್ಲ. ಇಡೀ ಸರ್ವಮೂಲದಲ್ಲಿ ಆಚಾರ್ಯರು ಕವ್ಯವಾಹನ ನಾಮ ಅಗ್ನಿಯನ್ನೇ ತಗೊಂಡಿಲ್ಲ. ಅದರಿಂದೇ ಸಮಸ್ಯೆ ಇದು. ಆಚಾರ್ಯರು ತಗೊಳ್ಳಿಲ್ಲ, ಟೀಕಾಚಾರ್ಯರು ತಗೊಳ್ಳಿಲ್ಲ. ತ್ರಿವಿಕ್ರಮ ಪಂಡಿತರು ಪ್ರಧಾನವಾಯುರ್ವಸವಃ ರುದ್ರಾದಿತ್ಯ ಮರುದ್ಗಣ ವಿಶ್ವೇ ಬೃಹಸ್ಪತಿರ್ ರುಭುರ್ಜಾವ ಪೃಥಿವ್ಯಾ ವಶ್ವಿನೌ ತಥಾ ವಿಶ್ವೇ ದೇವಾಶ್ಚ ಪಿತರಃ ಶತಸ್ಥ ದೇವತಾ ಮತಃ. ಇವರು 100 ಜನ ಸೋಮಪಾನಕ್ಕೆ ಯೋಗ್ಯರಾದ ದೇವತೆಗಳು, ಪಿತೃಗಳು ಅಂತ ಹೇಳಿದ್ರು. ಯಾರು ಅಂತ ಹೇಳಲಿಲ್ಲ. ಹೇಳದೇ ಇರೋದ್ರಿಂದ ಈ ಸಮಸ್ಯೆ. ಯಮ, ಸೋಮ ಇವರಿಬ್ಬರನ್ನು 12ನೇ ಕಕ್ಷಾದಲ್ಲಿ ಆಚಾರ್ಯ ಸೇರಿಸಿದ್ದಿದೆ. ಕವ್ಯವಾಹನನ ಹೆಸರೇ ಇಡೀ ಸರ್ವಮೂಲದಲ್ಲಿಲ್ಲ, ಇಲ್ಲದೆ ಇರೋದು ಸಮಸ್ಯೆ. ಆಚಾರ್ಯ ಹೇಳಲಿಲ್ಲ, ಮುಂದೆ ಟಿಪ್ಪಣಿಕಾರರಲ್ಲಿ ಭಿನ್ನಾಭಿಪ್ರಾಯ ಬಂತು. ಇದು ಸಮಸ್ಯೆ. ಇಷ್ಟು ಸ್ಪಷ್ಟವಾಗಿದ್ರೂ ಕೂಡ ಇದನ್ನ ಪ್ರಹ್ಲಾದ ಕೃಷ್ಣಾಚಾರ್ಯ ಒಪ್ಪಿಲ್ಲ. ಇದನ್ನು ತಗೊಳ್ಬಾರ್ದು ಅಂತಾರೆ. ಆಯ್ತು, ಹಾಗಾದ್ರೆ ಏನ್ ತಗೊಳ್ಬೇಕು? 3 ಜನ ಪಿತೃಗಳು ಅಂದ್ರೆ ಯಾರು? ಅವರ ಅಭಿಪ್ರಾಯಕ್ಕನುಸಾರವಾಗಿ ವಸು ರುದ್ರಾದಿತ್ಯ ಸಂಜ್ಞಾ ಪಿತರ ಶ್ರಾದ್ದ ದೇವತಾ ಪ್ರೀಣಯಂತಿ ಮನುಷ್ಯಾಣಾಂ ಪಿತರ ಶ್ರಾದ್ದೇನ ತರ್ಪಿತಾ ಅಂತ ಒಂದು ಶ್ಲೋಕ ಹೇಳಿದ್ದಾರೆ. ವಸು ಅಂತ ಒಬ್ಬ, ರುದ್ರ ಅಂತ ಒಬ್ಬ, ಆದಿತ್ಯ ಅಂತ ಒಬ್ಬ. ತಿಳ್ಕೊಳ್ರಿ, ವಸು ಅಂತ 8 ಜನ ಅಲ್ಲ. ಇವರ ಅಭಿಪ್ರಾಯಕ್ಕನುಸಾರವಾಗಿ ನಾವು ಅಸ್ಮತ್ ಪಿತರಂ ವಸು ರೂಪಂ, ಅಸ್ಮತ್ ಪಿತಾಮಹಂ ರುದ್ರ ರೂಪಂ, ಅಸ್ಮತ್ ಪ್ರಪಿತಾಮಹಂ ಆದಿತ್ಯ ರೂಪಂ ಅಂತ ಹೇಳ್ತೀವಲ್ಲ, ಅಲ್ಲಿ ವಸು ರುದ್ರ ಆದಿತ್ಯರು ಅಂತಂದ್ರೆ 8 ಜನ ವಸುಗಳು,
11 ಜನ ರುದ್ರರು, 12 ಜನ ಆದಿತ್ಯರು ಅಂತ ತಗೊಳ್ಬಾರ್ದು. ವಸು ಅಂತ ಒಬ್ಬ ಇದ್ದಾನೆ, ರುದ್ರ ಅಂತ ಒಬ್ಬ ಇದ್ದಾನೆ, ಆದಿತ್ಯ ಅಂತ ಒಬ್ಬ ಇದ್ದಾನೆ, ಅವನನ್ನು ತಗೊಳ್ಬೇಕು ಅಂತ ಇವರ ಅಭಿಪ್ರಾಯ. ಇವ್ರದ್ದು ಮತ್ತು ಎಷ್ಟೋ ಜನರದ್ದು ಅಭಿಪ್ರಾಯ. ವಸು ರುದ್ರ ತಥಾ ಆದಿತ್ಯ ಪಿತ್ರಾದಿತ್ರತೆಯೇ ಕ್ರಮಾತ್. ಒಬ್ಬ ವಸು, ಒಬ್ಬ ರುದ್ರ, ಒಬ್ಬ ಆದಿತ್ಯ, ಆ ಗಣಕ್ಕೂ ಇವ್ರಿಗೂ ಸಂಬಂಧವಿಲ್ಲ. ಕ್ರಮಾತ್ ಮಾತಾಮಹಾದಿ ಮಾತ್ರಾದಿ ತ್ರಯೇಚ ಸ್ಮೃತಿ ಮರ್ಹತಿ ಅಂತ ಇವೆರಡು ಶ್ಲೋಕಗಳನ್ನ ಅವರು ಉದಾಹರಣೆ ಕೊಡ್ತಾರೆ. ಇತಿ ಸ್ಮೃತವು ಅಂತ ಹೇಳಿದ್ದಾರೆ. ಈ ಯಾವ ಸ್ಮೃತಿ ಅಂತ ಹೇಳಲಿಲ್ಲ, ಅಧ್ಯಾಯ ಯಾವುದು ಅಂತ ಹೇಳಲಿಲ್ಲ, ಶ್ಲೋಕ ಯಾವುದು ಅಂತ ಹೇಳಲಿಲ್ಲ, ಅಡ್ರೆಸ್ಸೇ ಇಲ್ಲ ಇವೆರಡು ಶ್ಲೋಕಗಳಿಗೆ. ಇವತ್ತು ಆಚಾರ್ಯರ ಸರ್ವಮೂಲದಲ್ಲಿ ಮೈತ್ರಾಯಣಿ ಶ್ರುತಿ, ಯಾವ್ದಾವುದು ಕೌಶೀತಕಿ ಶ್ರುತಿ ಅಂತೆಲ್ಲ ಕೊಡ್ತಾರಲ್ಲ, ಶ್ರೀಮದಾಚಾರ್ಯರು ಕೊಟ್ಟಂಥ ಪುರಾಣ ಗ್ರಂಥಗಳು, ಯಾವ್ದಾವುದೋ ಗ್ರಂಥಗಳು, ಭಾಗವತ ತಂತ್ರ, ನಾರಾಯಣ ಅಷ್ಟಾಕ್ಷರ ಕಲ್ಪ, ವಾಸುದೇವ ದ್ವಾದಶಾಕ್ಷರ ಕಲ್ಪ ಮತ್ತು ಎಷ್ಟೋ ಪುರಾಣಗಳ ವಾಕ್ಯಗಳನ್ನೇ ಇವತ್ತು ಜನ ನಂಬೋ ಪರಿಸ್ಥಿತಿಯಲ್ಲಿಲ್ಲ. ವಿಶ್ವಾಸ ಇದ್ದವ್ರು ನಂಬ್ತಾರೆ, ಉಳಿದವರು ನಂಬೋದಿಲ್ಲ. ವಿಶ್ವಾಸ ಇಲ್ಲದೆ ಇದ್ದವರು, ವಿಶ್ವಾಸ ಇದ್ದವ್ರಿಗೂ ಕೂಡ ಏನ್ರಿ ಇವೆಲ್ಲ ಸಿಗ್ತಾನೆ ಇಲ್ಲಲ್ಲ, ಏನ್ ಗತಿ ಅಂತ ಕೇಳ್ತಾರೆ. ನನ್ನೇ ಕೇಳಿದ್ದಾರೆ ಎಷ್ಟೋ ಜನ. ಇದು ಆಚಾರ್ಯರು ಹೇಳಿದ ಗ್ರಂಥಗಳ ಬಗ್ಗೆ. ಇವೆರಡು ಶ್ಲೋಕಗಳು ಪ್ರಹ್ಲಾದ ಕೃಷ್ಣಾಚಾರ್ಯರಲ್ಲಿ ಉದಾಹರಣೆ ಕೊಟ್ಟಿದ್ದಾರಲ್ಲ, ಯಾವ ಸ್ಮೃತಿ, ಯಾವ ಪುರಾಣ ಅಂತಿಲ್ಲ, ಯಾವ ಅಧ್ಯಾಯ ಅಂತಿಲ್ಲ, ಯಾವ ಶ್ಲೋಕ ಅಂತಿಲ್ಲ. ಇಲ್ಲಿ ಇದಕ್ಕೆ ಪ್ರತಿಯಾಗಿ ಆಶ್ವಲಾಯನ ದೃಶ್ಯ ಪರಿಶಿಷ್ಟೆ ಅಂತ ಸ್ಪಷ್ಟವಾಗಿದೆ. ಅಷ್ಟು ಸ್ಪಷ್ಟವಾಗಿದ್ದಂಥ ಆ ಶ್ಲೋಕವನ್ನು ಇವರು ಒಪ್ಪಲಿಕ್ಕೆ ತಯಾರಿಲ್ಲ. ಅಸ್ಪಷ್ಟವಾದಂತಹ ಸ್ಮೃತವು ಅಂತ ಹೇಳಿ ಇದನ್ನು ಒಪ್ಪಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಇದು ನನಗೆ ಭಿನ್ನಾಭಿಪ್ರಾಯಕಾರನಾಗಿರೋ ವಿಷಯ. ಇದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಈ ಮೂಲಕ ಸತ್ಯಧ್ಯಾನ ತೀರ್ಥರು ಹೇಳಿದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನನ್ನ ಅಭಿಪ್ರಾಯ ಬಂದ್ರು, ವಿದ್ಯಾಮಾನ ತೀರ್ಥರು ಹೇಳಿದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾ ಹೇಳೋ ಪ್ರಸಂಗ ಬಂದ್ರು, ಅದು ಗೊತ್ತಿಲ್ಲ. ಯಾಕೆಂದ್ರೆ ಏನಾಗ್ತದೆ ಹೇಳ್ತೇನೆ. ಈಗ ವಿದ್ಯಾಮಾನ ತೀರ್ಥರನ್ನ ನಾನು ನೋಡಿ ಬಲ್ಲೆ, ಬೇಕಾದಷ್ಟು ಸಲಿಗೆ ಇತ್ತು, ಪರಿಚಯ ಇತ್ತು. ನಾನು ವಿದ್ಯಾಮಾನ್ಯ ತೀರ್ಥರು ಅವರು ವೃಂದಾವನಸ್ಥರಾಗುವಾಗ ಸುಮಾರು 30 ವರ್ಷದವನಿದ್ದೆ. 25-26 ವರ್ಷದ ತನಕ ಅವ್ರ ಜೊತೆ ಒಡನಾಟ ಇತ್ತು. ಆವಾಗ ವಿದ್ಯಾಮಾನ ತೀರ್ಥರ ಹತ್ರ ಇವೆಲ್ಲ ಪ್ರಶ್ನೆ ಕೇಳುವಷ್ಟು ಬುದ್ಧಿ ಬಲ್ತಿರ್ಲಿಲ್ಲ. ಏನೇನೋ ಬೇರೆ ಬೇರೆ ಪ್ರಶ್ನೆ ಕೇಳ್ತಿದ್ದೆ ಪ್ರಮಾಣ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ. ಪ್ರಮೇಯ ಗ್ರಂಥಗಳನ್ನ ಅಷ್ಟು ಆವಾಗ ಅವಲೋಕನ ಮಾಡಿರಲಿಲ್ಲ, ಹಾಗಾಗಿ ಕೇಳೋ ಪ್ರಸಂಗ ಬಂದಿರಲಿಲ್ಲ. ಇನ್ನು ಸತ್ಯಧ್ಯಾನ ತೀರ್ಥರ ಹತ್ರ ಅಂತೂ ನಾವು ಕೇಳೋ ಪ್ರಸಂಗವೇ ಇಲ್ಲ. ಅದು ಇರಲಿ ಅಂತೂ ಈ ಪುಸ್ತಕ, ಇವರು ಪ್ರಹ್ಲಾದ ಕೃಷ್ಣಾಚಾರ್ಯರು ರಚನೆ ಮಾಡಿದಂಥ ಈ ಪ್ರಬಂಧ, ಈ ಒಂದು ವ್ಯಾಖ್ಯಾನ, ಇದು ಅವರಿಬ್ಬರು ಪ್ರಶಂಸೆಗೆ ಪಾತ್ರವಾದ್ದು ಅಂತಿದೆ. ಆದರೆ ನನಗೆ ಮಾತ್ರ ಇದನ್ನು, ಈ ವಿಷಯಗಳನ್ನು ಒಪ್ಪಲಿಕ್ಕೆ ಮನಸ್ಸು ಕೇಳ್ತಿಲ್ಲ. ಯಾಕೆಂದ್ರೆ ಆಶ್ವಲಾಯನ ಋಷಿ ಸೂತ್ರದಲ್ಲಿ ಇಷ್ಟು ಸ್ಪಷ್ಟವಾಗಿದೆ. ಅಥ ದಕ್ಷಿಣಾಮುಖ ಪ್ರಾಚೀನಾವೇತಿ ಪಿತ್ರಾದಿ ತೀರ್ಥೇನ ಅಂತ. ಮತ್ತು ಆ ಪುಸ್ತಕವೂ ಸಿಗುತ್ತದೆ, ನೀವು ನೋಡಿದ್ರೆ ಆಶ್ವಲಾಯನ ಋಷಿ ಸೂತ್ರ. ಈ ವಸುರುದ್ರಾದಿತ್ಯ ಸಂಜ್ಞಾ ಪಿತರ ಶ್ರಾದ್ದ ದೇವತಾ ವಸು ರುದ್ರಸ್ತಥಾದಿತ್ಯ ಪಿತಾದಿತ್ಯತೆಯ ಕ್ರಮಾತ್. ಸ್ಮೃತವು ಅಂದ್ರೆ ಎಲ್ಲಿ ಹುಡುಕ್ಬೇಕು ಇವನ್ನ? ಯಾವ ಸ್ಮೃತಿಯಲ್ಲಿ ಹುಡ್ಕೋದು, ಯಾವ ಅಧ್ಯಾಯ, ಯಾವ ಶ್ಲೋಕ? ಸ್ಪಷ್ಟವಾಗಿದ್ದನ್ನು ಬಿಟ್ಟು ಅಸ್ಪಷ್ಟವಾದಕ್ಕೆ ನಾವು ಯಾಕೆ ಗಂಟು ಬೀಳಬೇಕು? ಹಾಗಾಗಿ ಈ ಮಾತನ್ನೇ ನನಗೆ ಒಪ್ಪಲಿಕ್ಕೆ ಭಿನ್ನಾಭಿಪ್ರಾಯ ಇದೆ. ಅಂತೂ ಇವರ ಅಭಿಪ್ರಾಯದ ಪ್ರಕಾರ ಇದನ್ನೇ ಹೇಳೋದನ್ನು ಪುರಾಣಿಕರು ಕೂಡ ಒಪ್ತಾರೆ. ಈ ಒಬ್ಬರು ವಸು, ಒಬ್ಬ ರುದ್ರ, ಒಬ್ಬ ಆದಿತ್ಯ ಅಂತ ಅನ್ನೋದನ್ನ. ಹಾಗಾಗಿ ಅಲ್ಲಿ ಕೆಲವು ಕಡೆ ಒಬ್ಬನೇ ವಸು, ಒಬ್ಬನೇ ರುದ್ರ, ಒಬ್ಬನೇ ಆದಿತ್ಯ ಅಂತ ಹೇಳಿದ ಮೇಲೆ ನಮ್ಮ ತಂದೆನೂ ಒಬ್ಬ, ನಮ್ಮ ಅಜ್ಜನೂ ಒಬ್ಬ, ನಮ್ಮ ಮುತ್ತಜ್ಜನೂ ಒಬ್ಬೊಬ್ಬರಿಗೆ ಶ್ರಾದ್ದ ಮಾಡೋದ್ಮೇಲೆ ಅಲ್ಲಿ ಶುಂಧಂತಾಂ ಪಿತರ, ಶುಂಧಂತಾಂ ಪಿತಾಮಹಾಹ, ಶುಂಧಂತಾಂ ಪ್ರಪಿತಾಮಹಾಹ ಅಂತ ಬಹುವಚನ ಕೊಡ್ತೀವಲ್ಲ. ಯಾಕೆ ಕೊಡ್ತೀವಿ? ಇದನ್ನು ಶ್ರಾದ್ದ ಮಾಡೋದು ತಿಳ್ಕೊಳ್ಬೇಕು. ಇವರ ಅಭಿಪ್ರಾಯ ಒಬ್ಬೊಬ್ಬರೇ ದೇವತೆಗಳು, ಒಬ್ಬೊಬ್ಬರೇ ನಮ್ಮ ಅಜ್ಜ, ಅಪ್ಪ, ಮುತ್ತಜ್ಜ ಅಂದಮೇಲೆ ಬಹುವಚನ ಯಾಕೆ ಅಂತಂದ್ರೆ, ಆ ಬಹುವಚನಕ್ಕೆ ಅವರು ಬಹಳ ಜನ ಅಂತ ಅರ್ಥ ಅಲ್ಲ, ಅವ್ರ ಅನುಚರರು ಬಹಳ, ಅವ್ರ ಜೊತೆಗಿದ್ದವರು, ತಂದೆ ಜೊತೆಗಿದ್ದವರು, ಮುತ್ತಜ್ಜನ ಜೊತೆಗಿದ್ದವರು, ಅಜ್ಜನ ಜೊತೆಗಿದ್ದವರು, ಮತ್ತು ಈ ದೇವತೆಗಳು. ವಸು ಅಂತ ಒಬ್ಬ ದೇವತೆ ಇರ್ತಾನಲ್ಲ, ಆತನ ಅನುಯಾಯಿಗಳು, ಆತನಿಗಿಂತ ಕೆಳಗಿನವರು, ಅವನ ಹಿಂಬಾಲಕರು ತುಂಬಾ ಜನ ಇರ್ತಾರೆ, ಕೆಲವರು ಬಂದಿರ್ತಾರೆ. ಅದಕ್ಕಾಗಿ ಬಹುವಚನ ಅಂತ ಅವರು ಇಷ್ಟ ಅಭಿಪ್ರಾಯ ಪಡ್ತಾರೆ. ಇದು ಪ್ರಹ್ಲಾದ ಕೃಷ್ಣಾಚಾರ್ಯರ ಒಂದು ಸಮಾಧಾನ ಇದ್ರ ಬಗ್ಗೆ ಎಲ್ಲ. ಪಿತೃಪದೇನ ಪಿತೃ ತದನುವರ್ತಿನಶ್ಚ ಗ್ರಾಹ್ಯಾಹ. ಪಿತೃಗಳು ಮತ್ತು ತದನುವರ್ತಿಗಳು. ಅಲ್ಲಿ ನೀವು ಪಿಂಡ ಇಡುವಾಗ ಏಚತ್ವ ಮನುಗಚ್ಚಂತಿ ತೇಭ್ಯಶ್ಚಾಯಂ ಪಿಂಡ ಅಂತಂತೀರಿ. ಇದು ತಂದೆಗೆ ಮಾತ್ರ ಪಿಂಡ ಅಲ್ಲ, ತಂದೆ ಜೊತೆಗಿದ್ದವರು, ಕೆಲವ್ರ ಹೆಸರೇ ಇರೋದಿಲ್ಲ. ಅಜ್ಜನ ಜೊತೆಗಿದ್ದವರು ಏಚತ್ವ ಮನುಗಚ್ಚಂತಿ ತೇಭ್ಯಶ್ಚಾಯಂ ಪಿಂಡ ಸ್ವಧಾ ಹೀಗೆಲ್ಲ ಅಂತೀವಲ್ಲ, ಅದನ್ನೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು. ಇದು ವಸು, ರುದ್ರ, ಆದಿತ್ಯ ಅಂತ ಒಬ್ಬೊಬ್ಬನೇ ದೇವತೆ ಅಂತ ಹೇಳುವಂತ ಪಕ್ಷ. ಇನ್ನೊಂದು ಪಕ್ಷ ಇದೆ, ವಸು, ರುದ್ರ, ಆದಿತ್ಯ ಅಂತಂದ್ರೆ ವಸು ಗಣವೇ, ರುದ್ರ ಅಂದ್ರೆ ರುದ್ರ ಗಣವೇ, ಆದಿತ್ಯ ಅಂದ್ರೆ ಆದಿತ್ಯ ಗಣವೇ. ಒಬ್ಬೊಬ್ಬರನ್ನ ಯಾಕೆ ಸ್ವೀಕಾರ ಮಾಡಬೇಕು? ಅವ್ರದ್ದು ಹೆಸರು 8 ಜನ ವಸುಗಳು, 11 ಜನ ರುದ್ರರು, ದ್ವಾದಶಾದಿತ್ಯರು ಅಂತ ಪ್ರಸಿದ್ಧ ಇದೆ. ಆ ಪ್ರಸಿದ್ಧ ಇದ್ದವ್ರನ್ನ ಬಿಟ್ಟು ಅಪ್ರಸಿದ್ಧರಾದವ್ರನ್ನ ಒಬ್ಬೊಬ್ಬರನ್ನ ಯಾಕೆ ಸ್ವೀಕಾರ ಮಾಡಬೇಕು? ಸ್ವೀಕಾರ ಮಾಡ್ಲಿಕ್ಕೆ ಇದು ಒಪ್ಪಿಗೆ ಇಲ್ಲ. ಆ ಪಕ್ಷ ಗೋವಿಂದಾಚಾರ್ಯರು. ಅಷ್ಟ ವಸುಗಳು, ದ್ವಾದಶಾದಿತ್ಯರು, ಏಕಾದಶಿ ರುದ್ರರು. ಅಂದ್ರೆ
ಗೋವಿಂದಾಚಾರ್ಯರು ಪುರಾಣಿಕರು ಅಂತ ಇವತ್ತು ಯಾಕೆ ಹೆಸರು ಹೇಳಿದೆ ಅಂದ್ರೆ ಇವತ್ತು ನಮ್ಮ ಜೊತೆಗೆ ಬದುಕಿರುವಂಥವ್ರು ನಾನು ಯಾರನ್ನ ಕನ್ಸಲ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತೋ ಆ ವಿದ್ವಾಂಸರು. ಇವ್ರಿಗಿಂತ ಹಿಂದಿನ ವಿದ್ವಾಂಸರದ ಹೆಸರು ನಾನು ಈಗ ಹೇಳಿದ್ರು ಕೂಡ ಆ ಹೆಸರೇ ನಿಮಗೆ ಹೊಸದು, ಹಾಗಾಗಿ ಅವ್ರ ಕೆಲವು ಹೆಸರುಗಳನ್ನ ಹೇಳಲಿಲ್ಲ. ಅಂತೂ ಗಣದೇವತೆಗಳನ್ನೇ ವಸುರುದ್ರ ಆದಿತ್ಯ ಶಬ್ದವನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು ಪಕ್ಷ, ಒಬ್ಬೊಬ್ಬನೇ ದೇವತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮತ್ತೊಂದು ಪಕ್ಷ. ಇದು ವಸುರುದ್ರಾದಿತ್ಯ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ಯಮ ಸೋಮ ಕವ್ಯವಾಹನ ಅನ್ನೋದ್ರ ಬಗ್ಗೆ ಕೂಡ ನನ್ನ ಅಭಿಪ್ರಾಯ ಹೇಳಿದೆ. ಆಶ್ವಲಾಯನ ಸೂತ್ರದಲ್ಲಿ ಸ್ಪಷ್ಟವಾಗಿದೆ. ಹಾಗಾಗಿ ಯಮ ಸೋಮ ಕವ್ಯವಾಹನ ಅಂತ ಈ 3 ಜನರನ್ನೇ ತಗೊಳ್ಬೇಕು. ಯಮ ಸೋಮನಿಬ್ಬರನ್ನು 12ನೇ ಕಕ್ಷೆಯಲ್ಲಿ ಸೇರಿಸಬೇಕು, ಕವ್ಯವಾಹನನನ್ನ 18ನೇ ಕಕ್ಷೆಯಲ್ಲಿ ಸೇರಿಸಬೇಕು. ಇದಿಷ್ಟು ನನ್ನ ಆಲೋಚನೆ. ಇದಕ್ಕೆ ಪೂರಕವಾಗಿ ಇನ್ನೂ ಕೆಲವು ಮಾಹಿತಿಗಳನ್ನು ಇಲ್ಲಿ ಈ ತಾರತಮ್ಯ ಪ್ರಬಂಧದಲ್ಲಿ ಬಂದಿಲ್ಲದೆ ಇರುವಂತಹ ಕೆಲವು ಮಾಹಿತಿಗಳನ್ನ ನಾನು ನಿಮ್ಗೆ ಒದಗಿಸ್ಬೇಕು. ಅದಕ್ಕಿಂತ ಈ ವೆಂಕಟೇಶಾಚಾರ್ಯರು, ವೆಂಕಟೇಶ ಸೂರಿಗಳು ಅಂತ ಒಬ್ಬರು ರಚನೆ ಮಾಡಿದ್ದೂ ಇದೆ. ಇದು ಈ ವಿಷಯಗಳು ಗಯಾ ಮಹಾತ್ಮ್ಯ ಅನ್ನುವಂಥ ಒಂದು ಪ್ರಸಂಗದಲ್ಲಿ ಬೇರೆ ಬೇರೆ ಯಾವ್ದಾದ್ರು ಪುರಾಣ, ಅದು ಯಾವ ಪುರಾಣ ಅಂತ ಗೊತ್ತಿಲ್ಲ, ಅಂತೂ ಗಯಾ ಮಹಾತ್ಮ್ಯೆ ಯಮಾದೀನ ಪಿತೃಪತಿತ್ವೇನ ಸೋಮ ಪಾತ್ರತ್ವೋಕ್ತೇ ಅಗ್ನಿಶ್ವಾತ್ತ ಬರ್ಹಿಷದ ಸೋಮಾಶ್ಚ ಪಿತೃದೇವತಾ. ಗಯಾ ಮಹಾತ್ಮ್ಯ ಅನ್ನುವ ಭಾಗದಲ್ಲಿ ಯಮ ಸೋಮ ಕವ್ಯವಾಹನ ಇವರನ್ನೇ ಸೋಮಪಾನಕ್ಕೆ ಯೋಗ್ಯರಾದಂತಹ ಪಿತೃದೇವತೆಗಳು ಅಂತ ಹೇಳಬೇಕು. ಪ್ರಾಯ ಪದ್ಮಪುರಾಣ ಇದ್ದಿರಬೇಕು. ಇಂಥ ಮಹಾತ್ಮ್ಯಗಳೆಲ್ಲ ಬರೋದು ಹೆಚ್ಚು ಪದ್ಮಪುರಾಣದಲ್ಲಿ. ನಂಗೆ ನಿಶ್ಚಿತ ಇರಲಿಲ್ಲ ಅದನ್ನ ಹೆಸರು ಹೇಳಿದೆ, ನೀವು ಗಮನಕ್ಕೆ ತಂದ್ರೆ ನಿಮ್ಗೆ ಅದನ್ನ ನಾನು ಬಾಯಿ ಬಿಟ್ಟು ಪದ್ಮಪುರಾಣ ಅಂತ ಹೇಳಿದೆ. ಇವು ಇಲ್ಲಿ ತನಕ ಬಂದಿರುವಂಥದ್ದು. ಯಮ ಸೋಮ ಕವ್ಯವಾಹನ ಇವರನ್ನೇ ತಗೊಳ್ಬೇಕು ಅಂತ ಅನ್ನೋದಕ್ಕೆ ಮತ್ತೆರಡು ಸಮರ್ಥನೆಗಳನ್ನ ಈಗ ನಾನು ನಿಮ್ಮ ಎದುರಿಗೆ ಒದಗಿಸ್ತೇನೆ. ಋಗ್ವೇದಿಗಳು ಶ್ರಾದ್ದ ಮಾಡ್ತೀರಿ ನೀವು, ನಾವು ಯಜುರ್ವೇದಿಗಳು ಶ್ರಾದ್ದ ಮಾಡ್ತೀವಲ್ಲ. ಋಗ್ವೇದಿಗಳು ನೀವು ವಿಪ್ರಪಾಣವ ಹೋಮ ಅಂತ ಮಾಡ್ತೀರಿ, ನಾವು ಅಗ್ನೌಕರಣ ಅಂತ ಮಾಡ್ತೀವಿ. ಇಬ್ರು ಕೂಡ ಯಮಾಯ ಪಿತೃ ಅಲ್ಲಿ ಆ ಶ್ಲೋಕ ಏನು ಹೇಳ್ತೀವಿ ಅಂತಂದ್ರೆ, ಯಜುರ್ವೇದಿಗಳಾದವರು ಮತ್ತು ಋಗ್ವೇದಿಗಳಾದವರು ಅಗ್ನೌಕರಣಂ ಅಂತ ನಮ್ಗೆ ಯಜುರ್ವೇದಿಗಳಿಗೆ. ಅಲ್ಲಿ ಅಗ್ನಯೇ ಕವ್ಯವಾಹನಾಯ ಸ್ವಧಾ ನಮಃ, ಅಗ್ನಯೇ ಕವ್ಯವಾಹನಾಯ ಇದನ್ನ ಮಮ, ಸೋಮಾಯ ಪಿತೃಪೀತಾಯ ಸ್ವಧಾ ನಮಃ, ಸೋಮಾಯ ಪಿತೃಪೀತಾಯ ಇದಂ ನಮಮ, ಅಪಸವ್ಯೇನ ಗೃಹೀತ್ವ ಸವ್ಯೇನ ದದ್ಯಾತ್. ಅದೊಂದು ಪಾತ್ರೆಯಲ್ಲಿ ಅನ್ನ ಇರ್ತದೆ, ಅಲ್ಲಿದ್ದದನ್ನ ಪಾತ್ರೆಯಲ್ಲಿರುವಂತಹ ಅನ್ನವನ್ನ, ವೈಷ್ಣುದೇವ ಮಾಡಿದ ಅನ್ನವನ್ನ ಅಪಸವ್ಯ ಮಾಡ್ಕೊಂಡು ಅನ್ನ ತಗೊಂಡು ಅದನ್ನ ಈ ಬ್ರಾಹ್ಮಣರಿಗೆ ಒಂದು ಅನ್ನದ ತುತ್ತನ್ನ ಸವ್ಯದಿಂದ ಹಾಕಬೇಕು. ಇಲ್ಲಿ ಬಂದಿದೆಲ್ಲ ಸೋಮಾಯ ಪಿತೃಪೀತಾಯ ಸ್ವಧಾ ನಮಃ, ಇದ್ಯಾರು ಮತ್ತೆ? ಈ ಸೋಮ ಮತ್ತು ಯಮ ಇವರಿಬ್ರು ಪಿತೃದೇವತೆಗಳು ಅಲ್ಲದೆ ಹೋದ್ರೆ, ಸೋಮ ಮತ್ತು ಅಗ್ನಿ, ಸೋಮ ಮತ್ತು ಕವ್ಯವಾಹನ ನಾಮ ಅಗ್ನಿ ಇವರಿಬ್ರು ಪಿತೃದೇವತೆಗಳು ಅಲ್ಲದೆ ಹೋದ್ರೆ ಈ ಶ್ರಾದ್ದ ಯಾರು ಸಲಹೆ ಮಾಡೋದಾಗಾದ್ರೆ? ಇಲ್ಲೇನು ವಸುರುದ್ರಾದಿತ್ಯ ಅಂತ ಬರಲಿಲ್ಲಲ್ಲ, ಅಲ್ಲಿ ಬಂದಿದ್ದು ವಸುರುದ್ರಾದಿತ್ಯ ಅಂತ ನಮ್ಮ ತಂದೆ ಅಜ್ಜ ಮುತ್ತಜ್ಜನ ಪಿಂಡ ಇಡುವಾಗ. ಇಲ್ಲಿ ಸ್ಪಷ್ಟವಾಗಿ ಹೆಸರುಗಳು ಬಂದ ಮೇಲೆ, ಇಷ್ಟು ಸ್ಪಷ್ಟವಾಗಿ ಬಂದ ಮೇಲೆ ಇದನ್ನು ಬಿಡ್ಲಿಕ್ಕೆ ಏನು ಕಾರಣ? ಇವೆಲ್ಲ ಸ್ಪಷ್ಟವಾಗಿ ಹಿನ್ನೆಲೆ ಇರುವಂತಹ ಗ್ರಂಥಗಳು ಇವೆಲ್ಲ. ಶ್ರಾದ್ದದಲ್ಲಿ ಪ್ರತಿಯೊಬ್ಬರು ಋಗ್ವೇದಿಗಳು ಯಜುರ್ವೇದಿಗಳು ಆಚರಣೆಗೆ ತಂದಿದ್ದು. ಇದು ಯಜುರ್ವೇದಿಗಳದ್ದು ಓದಿದೆ, ಋಗ್ವೇದಿಗಳದ್ದು ಹೀಗೆ ಇದೆ. ಏನು ಅಲ್ಲಿ ಇದು ಕೃಷ್ಣ ಯಜುರ್ವೇದ ನಮ್ದು ಆಪಸ್ತಂಭ ಶ್ರಾದ್ದ ಪ್ರಯೋಗ ಅಂತ ಹೇಳಿ. ಶುಕ್ಲ ಯಜುರ್ವೇದದ್ದು ನಮ್ಗೆ ಗೊತ್ತಿಲ್ಲ, ಅದ್ರದ್ದು ಅನ್ಯಾಯಗಳು ಕಡಿಮೆ ಶುಕ್ಲ ಯಜುರ್ವೇದದ್ದು. ಈ ವಿಪ್ರಪಾಣವ ಹೋಮ ಅಂತ ನೀವು ಋಗ್ವೇದಿಗಳು ಮಾಡ್ತೀರಿ, ಅಲ್ಲೂ ಕೂಡ ಇವೇ ಹೆಸರುಗಳು, ಬೇರೆ ಏನಿಲ್ಲ. ಋಗ್ವೇದಿಗಳು ಪಿತೃ ಬ್ರಾಹ್ಮಣರ ಕೈಯಲ್ಲಿ ವಿಪ್ರಪಾಣವ ಹೋಮ ಮಾಡಬೇಕು, ಅವ್ರ ಕೈಯಲ್ಲೇ ಅನ್ನವನ್ನು ಹಾಕಬೇಕು ಅಂತ ಹೀಗೆ ನಿಯಮ ಇದೆ. ಅಲ್ಲೂ ಕೂಡ ಸೋಮಾಯ ಪಿತೃ ಮತೆ ಇದಂ ನಮಃ, ಸೋಮಾಯ ಪಿತೃಪತೆ ಸ್ವಧಾ ನಮಃ, ಅಗ್ನಯೇ ಕವ್ಯವಾಹನಾಯ ಸ್ವಧಾ ನಮಃ, ಅಗ್ನಯೇ ಕವ್ಯವಾಹನಾಯ ಇದನ್ನಮಮ. ಇಷ್ಟೇ. ಅಲ್ಲಿ ಆ ಶಬ್ದಗಳನ್ನು ಉಚ್ಚಾರ ಮಾಡುವಾಗ ಸ್ವಲ್ಪ ಏನೋ ತಪ್ಪಿದೆ. ನಮ್ಮ ಪುಸ್ತಕದಲ್ಲಿ ಪಿತೃಪೀತಾಯ ಅಂತಿದೆ, ಸೋಮಾಯ ಪಿತೃಪೀತಾಯ. ಶಬ್ದ ಹಿನ್ನೆಲೆ ಗಮನಿಸ್ರಿ. ಸೋಮನನ್ನ ಪಿತೃದೇವತೆಗಳು ಕುಡಿತಾರೆ ಅಂತ. ಸೋಮನ ಕಿರಣಗಳನ್ನು ಅವರು ಶುಕ್ಲ ಪಕ್ಷದಲ್ಲಿ ಕುಡಿತಾರೆ, ಕೃಷ್ಣ ಪಕ್ಷದಲ್ಲಿ ಕುಡಿಯೋದಿಲ್ಲ. ಕೃಷ್ಣ ಪಕ್ಷದಲ್ಲಿ ಅವ್ರು ಕುಡಿಯದೇ ಇರೋದ್ರಿಂದ ರಾತ್ರಿ, ಶುಕ್ಲ ಪಕ್ಷದಲ್ಲಿ ಅವ್ರು ಕುಡಿಯೋದ್ರಿಂದ ಹಗಲು. ಪೀತಾಯ ಅಂತ ಅಲ್ಲಿದೆ, ಇಲ್ಲಿ ಪೀತಾಯ ಅಂತಿಲ್ಲ. ಸೋಮಾಯ ಪಿತೃಮತೆ, ಪಿತೃಗಳ ಗುಂಪಿನಲ್ಲಿ ಸೇರಿದವನು ಅಂತ ಹೀಗಿದೆ. ಕೆಲವು ಕಡೆ ಪಿತೃಮತೆ ಅಂತಿದೆ, ಕೆಲವು ಕಡೆ ಪಿತೃಪೀತಾಯ ಅಂತಿದೆ. ಅಂತೂ ಸೋಮ ಮತ್ತು ಕವ್ಯವಾಹನ ತಗೊಳ್ಬೇಕು ಅಂತ ಅನ್ನೋದು ಋಗ್ವೇದಗಳು ಯಜುರ್ವೇದಗಳು ಸಮಾನ. ಇದು ಶ್ರಾದ್ದದ ಆಧಾರ. ಸ್ನಾನಾಂಗ ಪಿತೃತರ್ಪಣದ ಆಧಾರ ಆಶ್ವಲಾಯನ ಸೂತ್ರ ತೋರಿಸಿದೆ. ಇನ್ನೊಬ್ಬಂದು ಉಳಿತಲ್ಲ ಯಮಂದು. ಯಮಂದಕ್ಕೂ ಕೂಡ ಯಮನನ್ನೇ ಪಿತೃವನ್ನು ತಗೊಳ್ಬೇಕು ಅಂತನ್ಲಿಕ್ಕೆ ಅದೇನು ಆಧಾರ ಅಂತಂದ್ರೆ, ಈ ನರಕ ಚತುರ್ದಶಿ ದಿವಸ ದಕ್ಷಿಣಕ್ಕೆ ಮುಖ ಮಾಡಿ ತಂದೆ ಇಲ್ಲದೆ ಇದ್ದವರು ಅಪಸವ್ಯದಿಂದ ಅಥವಾ ಸವ್ಯದಿಂದ
ಎಳ್ಳಿನಿಂದ ಕೊಡ್ಬೇಕು. ಇದು ನೋಡಿ, ಅಪಸಂಬದ್ಧದಿಂದನೂ ಕೊಡ್ಬೋದು, ಸವ್ಯದಿಂದನೂ ಕೊಡಬಹುದು. ಎಳ್ಳಿನಿಂದ ತರ್ಪಣ ಕೊಡಬೇಕು. ತಂದೆ ಇದ್ದವರು ಸವ್ಯದಿಂದ ಅಕ್ಕಿಯಿಂದ ತರ್ಪಣ ಕೊಡಬೇಕು ಆತನಿಗೆ, ಯಮನಿಗೆ. ಯಮಂ ಧರ್ಮಂ ಮೃತ್ಯುಂ ಅಂತಕಂ ವೈವಸ್ವತಂ ಕಾಲಂ ಸರ್ವಭೂತಕ್ಷಯಂ ಔದುಂಬರಂ ದಗ್ಧಂ ನೀಲಂ ಪರಮೇಸ್ಥಿನಂ ವೃಕೋದರಂ ಚಿತ್ರಂ ಚಿತ್ರಗುಪ್ತಂ ತರ್ಪಯಾಮಿ. ಯಮನಿಗೆ ಈ ಪಿತೃತರ್ಪಣ ಕೊಡ್ತೀವಿ ಅಂದ್ರೆ, ಇವನು ಪಿತೃದೇವತೆ ಅಲ್ಲದೆ ಇದ್ರೆ ಪಿತೃತರ್ಪಣ ಯಾಕೆ ಕೊಡ್ತೀವಿ? ಉಪಕರ್ಮದೋಗುನು ಅದೇ, ಉಪಕರ್ಮನೂ ಕೂಡ ಆಯಾ ಶಾಖೆಗೆ ಅನುಸಾರವಾಗಿ ಮಾಡ್ತಿರ್ತೀವಿ. ನಾನು ಉಪಕರ್ಮದಲ್ಲಿದ್ದಂಥ ಹಿನ್ನೆಲೆಯನ್ನು ನಿಮ್ಗೆ ಒದಗಿಸಲಿಲ್ಲ. ಉಪಕರ್ಮದ ಪುಸ್ತಕ ನನ್ನ ಹತ್ರ ಇರಲಿಲ್ಲ. ಶ್ರಾದ್ದದ ಆಚರಣೆ ನಮ್ಮಲ್ಲಿ ನಿತ್ಯ ಮಾಡ್ತಿರ್ತೀವಿ. ಹಾಗಾಗಿ ಶ್ರಾದ್ದದ ಆಚರಣೆ ಅಲ್ಲೇನಿದೆ ಅನ್ನೋದನ್ನು ನಿಮ್ಗೆ ಗಮನಕ್ಕೆ ತಂದೆ. ಹಾಗೆ ನರಕ ಚತುರ್ದಶಿ ದಿವಸ ನಾವೇನು ತರ್ಪಣ ಕೊಡ್ತೀವಿ ಅಂತ ಗಮನಕ್ಕೆ ತಂದೆ. ಈ ನರಕ ಚತುರ್ದಶಿ ದಿವಸ ಯಮನಿಗೆ ತರ್ಪಣ ಕೊಡೋದಿದೆಯಲ್ಲ, ಇದೊಂದು ಸ್ಪಷ್ಟವಾದ ಆಧಾರ ಅಲ್ಲವೇ ನಮಗೆ? ಇದು ಸಾಕಲ್ಲ ಇದು. ಇಲ್ಲಿ ಯಮಂದು ಬಂತು, ಶ್ರಾದ್ದದಲ್ಲಿ ಸೋಮವತ್ತು ಕವ್ಯವಾಹನಂದು ಬಂತು. ಈ 3 ಜನರನ್ನು ಪಿತೃ ದೇವತೆಗಳನ್ನು ತಗೊಳ್ಳಿಕ್ಕೆ ಇವೆರಡು ಆಧಾರಗಳಾದವು. ಮತ್ತೊಂದು ಆಧಾರ ಆಶ್ವಲಾಯನ ಕೃಷ್ಯದಲ್ಲಿ ಬಂದದ್ದು. ಇಷ್ಟು ಬಂದದನ್ನು ಬಿಟ್ಟು ಯಾವ ಸ್ಮೃತಿ ಅಂತ ಹೆಸರಿಲ್ಲ, ಶ್ಲೋಕವಿಲ್ಲ, ಅಧ್ಯಾಯ ಇಲ್ಲ ಅಂತ ಅದನ್ನು 2 ಶ್ಲೋಕಗಳನ್ನು ಉದಾಹರಣೆ ಮಾಡಿ ಅದನ್ನು ಪ್ರಮಾಣ ಅಂತ ನಾವು ನಂಬಬೇಕು ಅಂದ್ರೆ ಇದು ನಂಬಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ. ಗೋವಿಂದಾಚಾರ್ಯ ಪ್ರಕಾರನು ಯಮ ಸೋಮ ಕವಿವಾಹನ ಅಂತಾನೆ, ಇದೇ ಅಭಿಪ್ರಾಯನೇ. ಯಮ ಸೋಮ ಇಬ್ರು ಕೂಡ 12ನೇ ಕಕ್ಷಾದಲ್ಲಿ ಸೇರ್ತಾರೆ. ಕವಿವಾಹನ ಅಂತ 18ನೇ ಕಕ್ಷಾದಲ್ಲಿ ಸೇರ್ತಾನೆ. ನಾನೀಗಾಗಲೇ ಹೇಳಿದಂತೆ ಇಡೀ ಸರ್ವಮೂಲದಲ್ಲಿ ಕವಿವಾಹನ ಅನ್ನೋ ಹೆಸರಿನ ಪ್ರಸ್ತಾವ ಬರಲಿಲ್ಲ. ಆದರೆ ಹೇಗೆ ಆ ಕವಿವಾಹನ ಅನ್ನೋ ಪಿತೃವನ್ನು ಹೇಗೆ ತಗೊಳ್ಬೇಕು ಅಂತಂದ್ರೆ, ನಾನು ಅವ್ರ ಜೊತೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಮತ್ತು ಎಷ್ಟೋ ಜನ ವಿದ್ವಾಂಸರಾದವರು, ಪುರೋಹಿತರಾದವರು ಬೇಕಾದಷ್ಟು ಚರ್ಚೆ ಮಾಡಿದೆ. ಮತ್ತು ನಾನು ಕೂಡ ಓದಿದೆ. ಕವಿವಾಹನನ ಹೆಸರು ಸರ್ವಮೂಲದಲ್ಲಿ ಬರದೇ ಹೋದರೂ ಕೂಡ ನಮ್ಮ ಕರ್ಮ ಭಾಗದಲ್ಲಿ ಬಂದಿದೆಯಲ್ಲ, ಎಷ್ಟೋ ಹೆಸರುಗಳು, ಎಷ್ಟೋ ಜನ ದೇವತೆಗಳ ಹೆಸರುಗಳು ಕರ್ಮ ಭಾಗದಲ್ಲಿ ಕಾಣ್ತವೆ ಹೊರತು ಸರ್ವಮೂಲದಲ್ಲಿ ಕಾಣಿಸೋದಿಲ್ಲ. ಕರ್ಮ ಭಾಗದಲ್ಲಿ, ಹರಿಕಥಾಮೃತಸಾರದಲ್ಲಿ, ವ್ಯಾಖ್ಯಾನಗಳಲ್ಲಿ, ಟಿಪ್ಪಣಿಗಳಲ್ಲಿ ಕಾಣ್ತವೆ. ಅಷ್ಟು ಸಾಕು ಅಂತ ಅವರು ಕೂಡ ಅಭಿಪ್ರಾಯ ಹೇಳಿದರು. ಹಾಗಾಗಿ ಯಮ ಸೋಮ 12, ಕವಿವಾಹನ 18. ಇಷ್ಟನ್ನು ಬಿಟ್ಟರೆ ಇನ್ನು ಈ ಇಬ್ಬರು 3 ಜನರನ್ನು 15ರಲ್ಲಿ ಸೇರಿಸೋರು ಕೆಲವರು, 3 ಜನರಲ್ಲೂ 85ರಲ್ಲಿ ಸೇರಿಸೋರು ಇನ್ನು ಕೆಲವರು. ಹೀಗೆಲ್ಲ ಆಗ್ಬಿಟ್ರು. ಈ ಸಮಸ್ಯೆ ಏನು ಹೇಳ್ತೇನೆ. ಹರಿಕಥಾಮೃತಸಾರಕ್ಕೆ ಬೇಕಾದಷ್ಟು ಟಿಪ್ಪಣಿಗಳಿವೆ, ಪ್ರಾಚೀನ ಟಿಪ್ಪಣಿಗಳು ಇವೆ. ಆಧುನಿಕರು ಕೂಡ ಅದನ್ನು ಬೇಕಾದಷ್ಟು ಜನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅಂಥವರಲ್ಲಿ ಒಬ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಈ ಎಚ್ ವಿ ರಂಗನಾಥ್ ಅಂತ ಇವ್ರದ್ದೊಂದು ಪುಸ್ತಕ. ನಾನು ಹೆಸರುಗಳನ್ನು ಯಾಕೆ ಹೇಳ್ತಿದ್ದೀನಿ, ನನಗೆ ಇದೆಲ್ಲ ಧ್ವನಿಮುದ್ರಣ ಆಗ್ತಿದೆ ಅನ್ನೋದು ಎಚ್ಚರ ಇದೆ. ನಾನು ಇವ್ರನ್ನ ಯಾರನ್ನೂ ಟೀಕೆ ಮಾಡ್ಲಿಕ್ಕೆ ಹೊರಟಿಲ್ಲ. ನನ್ನ ಅಭಿಪ್ರಾಯ ಏನಿದೆ ಅಂತ ಹೇಳ್ತೇನೆ ಅಷ್ಟೇ. ಆದರೆ ಹೆಸರುಗಳನ್ನ ಹೇಳ್ತಿರೋದು ನಿಮಗೆ ಆ ಪುಸ್ತಕಗಳು ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ತೆಗೆದು ನೋಡಲಿಕ್ಕೆ ಅಂತಷ್ಟೇ. ಅವರ ಪುಸ್ತಕದಲ್ಲಿ ಆರಂಭದಲ್ಲಿ ನಿವೇದನೆ ಅಂತ ಒಂದಿದೆ. ಅದೆಲ್ಲ ರೋಮನ್ ಅಂಕಿಗಳಲ್ಲಿ ಕೆಲವು ಟಿಪ್ಪಣಿಗಳನ್ನು ಅವರು ಮುದ್ರಣ ಮಾಡಿದ್ದಾರೆ. ರೋಮನ್ ಅಂಕಿಯಲ್ಲಿ 6ನೇ ಪುಟ, ಅಲ್ಲಿ 100 ಜನ ಸೋಮಪಾನಕ್ಯೋಗ್ರ ದೇವತೆಗಳ ಹೆಸರನ್ನು ಅವ್ರು ಹೇಳ್ತಾರೆ. 85 ಜನರ ಹೆಸರನ್ನು ಹೇಳ್ತಾರೆ. 15 ಜನರ ಹೆಸರನ್ನು ಅವ್ರು ಹೇಳ್ತಾರೆ. ನಿನ್ನೆ ದಿವಸ ಅದನ್ನು ನಾನು ಕೂಡ ಓದಿದ್ದೆ. ಪ್ರಾಯ ಇವರು ಕೂಡ ನಾನು ಸುವಿದ್ಯೇಂದ್ರ ಸ್ವಾಮಿಗಳು, ಗೋವಿಂದಾಚಾರ್ಯರು ಇಂಥವ್ರ ಪ್ರವಚನಗಳನ್ನೆಲ್ಲ ಕೇಳಿ ಅವ್ರ ಜೊತೆ ಸಂವಾದ ಮಾಡಿ ಅದನ್ನೆಲ್ಲ ಬರೆದಿದ್ದೇನೆ ಅಂತ ಅವರು ಕೂಡ ತಮ್ಮ ಮುನ್ನುಡಿಯಲ್ಲಿ ಹಾಕೊಂಡಿದ್ದಾರೆ. ಇವರು ಹೇಳುವಂಥ ಕೆಲವು ಅಭಿಪ್ರಾಯಗಳು ಗೋವಿಂದಾಚಾರ್ಯರಿಗೆ, ಸುವಿದ್ಯೇಂದ್ರ ತೀರ್ಥರಿಗೆ ಒಪ್ಪಿಗೆ ಆಗುವಂತೂ ಇಲ್ಲ. ಯಾಕಂದ್ರೆ ನಾನು ಕೂಡ ಅವ್ರನ್ನೆಲ್ಲ ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೆ. ಇರಲಿ, ಅದೇನು ತಪ್ಪಲ್ಲ. ಯಾರ ಜೊತೆ ಸಮಾಲೋಚನೆ ಮಾಡಿದರೂ ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನು ರೂಪಿಸ್ಕೊಳ್ಬಹುದು, ತಮ್ಮದೇ ಆದ ಅಭಿಪ್ರಾಯವನ್ನು ಬರೀಬಹುದು ಲೇಖನದಲ್ಲಿ. ನಾನು ಇದನ್ನು ಟೀಕೆ ಮಾಡ್ತಿಲ್ಲ, ಇದು ತಪ್ಪು, ಇದು ಅಸಂಬದ್ಧ ಅಂತ ಹೀಗೆಲ್ಲ ನಾನು ಯಾರನ್ನು, ಪ್ರಾಚೀನ ಟಿಪ್ಪಣಿಕಾರರನ್ನಾಗಲಿ ಈಗಿನವರನ್ನಾಗಲಿ ನಾನು ಯಾರನ್ನು ಕೂಡ ನಿಂದನೆ ಮಾಡೋದಿಲ್ಲ. ಇದು ನಿಮಗೊಂದು ವಿಷಯ ನಾನು ಹೇಳಬೇಕು. ಎಷ್ಟು ನಮಗೆ ಪ್ರಾಚೀನದವ್ರ ಬಗ್ಗೆ ಒಂದು ಗೌರವ ಇರಬೇಕು, ಅವ್ರನ್ನ ವಿಮರ್ಶೆ ಮಾಡುವಾಗ ನಮಗೊಂದು ಎಚ್ಚರ ಏನಿರಬೇಕು ಅಂತಂದರೆ, ಭಾಗವತದ 5ನೇ ಸ್ಕಂದದ 24ನೇ ಅಧ್ಯಾಯದಲ್ಲಿ 32ನೇ ಒಂದು ಭಾಗ ಇದೆ. ಅಥಚ ಯಸ್ತ್ವಿಹ ಆತ್ಮಸಂಭಾವನೇನ ಸ್ವಯಂ ಅವಮಃ ಜನ್ಮ ತಪೋ ವಿದ್ಯಾ ಆಚಾರ ವರ್ಣಾಶ್ರಮವತಃ ವರೀಯಸಃ ನ ಬಹುಮನ್ಯತೆ ಸ ಮೃತಕ ಏವ ಮೃತ್ವಾ ಕ್ಷಾರ ಕರ್ದಮೆ ನಿರಯೇ ಅವಾಕ್ಷಿರಾಹ ನಿಪಾತಿತೋ ದುರಂತಾಹ ಯಾತನಾಹ ಹ್ಯಶ್ನುತೆ ಅಂತ. ತಾನು ಅಯೋಗ್ಯ, ಸ್ವತಃ ತಾನು ಅಯೋಗ್ಯ ಅಂತ ಗೊತ್ತಿಲ್ಲ, ತಾನು ಭಾರಿ ದೊಡ್ಡವನು ಅಂತ ಹೇಳ್ಕೊಂಡು ನಮ್ಗಿಂತ ಉತ್ತಮರಾದವರು ಇರ್ತಾರಲ್ಲ ಅವರನ್ನ ಗೌರವಿಸದೇ ಇರೋದು, ಅವರನ್ನು ಟೀಕೆ ಮಾಡೋದು, ಅವ್ರನ್ನ ಹೀಯಾಳಿಸಿ ನಿಂದನೆ ಮಾಡೋದು. ಹಾಗೆ ಮಾಡಿದ್ರೆ ಏನಾಗ್ತದೆ ಅಂತ ಇಲ್ಲಿ ಮುಂದೆ ಹೇಳ್ತಾರೆ. ನಮ್ಗಿಂತ ದೊಡ್ಡವರು ಯಾವ ದೃಷ್ಟಿಯಿಂದ? ಒಂದು ವಿದ್ಯೆ, ಒಂದು ಜನ್ಮ, ಒಂದು ತಪಸ್ಸು, ಆಚಾರ, ವರ್ಣ ಮತ್ತು ಆಶ್ರಮ, ಸನ್ಯಾಸಿಗಳು, ಗೃಹಸ್ಥರು, ಮೇಲಿನವರು,
ಇವ್ರನ್ನೆಲ್ಲ ಗೌರವಿಸದೆ ಹೋದ್ರೆ ನಾವು ಮೃತಕಯೇವ, ನಾವು ಬದುಕಿದ್ದು ಸತ್ತಂತೆ. ದೊಡ್ಡವರಿಗೆ ಗೌರವ ಕೊಡ್ತೇವೆ, ನಾವು ಬದುಕಿರ್ಬೇಕು ಯಾಕೆ? ಮೃತ್ವಾ ಕ್ಷಾರ ಕರ್ದಮೇ ನಿಲಯ ಅವಾಕ್ಷರ. ಈಗಂತೂ ಬದುಕಿದ್ದು ಸತ್ತಂತೆ, ಸತ್ತ ಮೇಲಂತೂ ನಮ್ಮನ್ನ ತಲೆ ಕೆಳಗಾಗಿ ನೇತು ಹಾಕ್ತಾರಂತಲ್ಲಿ ನರಕದಲ್ಲಿ. ನೇತು ಹಾಕಿ ಅಲ್ಲಿ ಕೊನೆ ಇಲ್ಲದೆ ಇರುವಂಥ ಒಂದು ಯಾತನೆಗೆ ಗುರಿಪಡಿಸ್ತಾರೆ. ಅಲ್ಲೊಂದು ಕ್ಷಾರ ಕರ್ದಮೆ ಅಂತ ಭಾರಿ ಸ್ವಾರಸ್ಯವಾಗಿದೆ ನೋಡ್ರಿ. ಒಂದು ಕೆಸರು, ಕೆಟ್ಟ ಕೆಸರು, ಅದು ಉಪ್ಪಿನ ಕೆಸರು, ಉಪ್ಪು ಮತ್ತು ಖಾರ ಕೂಡಿದ ಕೆಸರು. ಆ ಕೆಸರಿನಲ್ಲಿ ನಿಮ್ಮ ಮುಖ ತೇಲ್ತಾ ಇರಬೇಕು, ನಿಮ್ಮ ಕಾಲ ಮೇಲೆ ಕಟ್ಟಿ ಹಾಕಿಬಿಟ್ಟಿರ್ತಾರೆ. ಕೊನೆಯಲ್ಲದೆ ಯಾತನೆಯನ್ನು ಅವನು ಅನುಭವಿಸಬೇಕಾಗ್ತದೆ ಅಂತ ಭಾಗವತದಲ್ಲಿದೆ. ಇದನ್ನು ನಾನು ಗುರುತು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ದಿವಸ ಒಂದ್ಸರಿ ಇದನ್ನು ಪಾರಾಯಣ ಮಾಡಬೇಕು ಅಂತ ನನಗೆ ಎಚ್ಚರ ಇದೆ. ನಾನು ಯಾರನ್ನೂ ವಿರೋಧ ಮಾಡ್ಬೋದು, ಆದರೆ ಅವ್ರು ಯಾರಿಗಿಂತಲೂ ನಾವು ದೊಡ್ಡವರಲ್ಲ. ಮನುಷ್ಯ ಒಂದು ಎಚ್ಚರದಲ್ಲಿರಬೇಕು. ನಾವು ಏನೇ ಮಾಹಿತಿಗಳನ್ನು ಹೇಳಿದ್ರು, ಏನು ಪುಂಖಾನುಪುಂಖವಾಗಿ ಶ್ಲೋಕಗಳನ್ನು ಉದಾಹರಣೆ ಕೊಟ್ಟರು, ಎಷ್ಟೇ ಭಯಂಕರ ಸಂಶೋಧನೆಗಳನ್ನು ವಿಮರ್ಶೆಗಳನ್ನು ಮಾಡಿದ್ರು ಕೂಡ ನಾವು ಅವ್ರು ಯಾರಿಗಿಂತ ದೊಡ್ಡವರಾಗೋದಿಲ್ಲ. ಯಾಕೆಂದ್ರೆ ಅವರು ದೊಡ್ಡವರು ತಮ್ಮ ಜ್ಞಾನ ಭಕ್ತಿಗಳ ಮೂಲಕ ದೊಡ್ಡವರು ಆಗಿ ಹೋಗಿರ್ತಾರೆ. ನಾವು ಈಗ ಕಣ್ಣು ತೆರಿತಿರ್ತೇವೆ, ನಮಗೆ ಈ ಎಚ್ಚರ ಇರಬೇಕು. ಆದರೆ ನಾವು ವಿಮರ್ಶೆ ಮಾಡುವಾಗ, ಪ್ರಶ್ನೆಗಳನ್ನು ಮಾಡುವಾಗ ಹಿಂಜರಿಬೇಕಾಗಿಲ್ಲ. ನಾನು ಈ ಭಾಗವತ ತಾತ್ಪರ್ಯದ ಶ್ಲೋಕ 11ನೇ ಸ್ಕಂದದಲ್ಲಿ ಬಂದದ್ದನ್ನ ಹಿಂದೊಮ್ಮೆ ಹೇಳಿದ್ದೆ, ಈ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಹೇಳಬೇಕು. ಯಾಕೆಂದ್ರೆ ಈಗ ಇದು ವಿದ್ಯಾಮಾನ ತೀರ್ಥರಿಗೆ, ಸತ್ಯಧ್ಯಾನ ತೀರ್ಥರಿಗೂ ಒಪ್ಪಿತವಾದ ಗ್ರಂಥವನ್ನೇ ಒಪ್ಪದೇ ಇರುವಂಥ ಪ್ರಸಂಗ. ಶಿಷ್ಯೋಪಿ ಪೂರ್ವ ಪಕ್ಷಸ್ಥಃ ತದೇವಾತ್ಮವತಂ ಬ್ರುವನ್ ನೈವ ದುಷ್ಯತ್ಯ ಸತ್ಯೇನ ಸ್ಥಿರತ್ವಾರ್ಥಂ ತದ್ವಚಃ. ಶಿಷ್ಯ ಗುರುಗಳ ಜೊತೆ ಸಂವಾದ ಮಾಡುವಾಗ ನಿಮ್ಮ ಅಭಿಪ್ರಾಯನ ಒಪ್ಪಲ್ಲ, ನನಗೆ ಈ ಅಭಿಪ್ರಾಯ ಸರಿ ಅನಿಸ್ತದೆ, ಇದಕ್ಕೆ ನೀವು ಉತ್ತರ ಹೇಳ್ರಿ ಅಂತ ಅವ್ರ ಜೊತೆ ಸ್ವಲ್ಪ ಬಿರುಸಾಗಿ ಚರ್ಚೆ ಮಾಡಿದ್ರು ತಪ್ಪಿಲ್ಲ ಅಂತ. ಯಾವುದು ಪೂರ್ವ ಪಕ್ಷವಾಗಿರ್ತದೋ ಅದು ನನ್ನ ಅಭಿಪ್ರಾಯ ಹೀಗಿದೆ, ನಿಮ್ಮ ಅಭಿಪ್ರಾಯ ಹಾಗಿದ್ರೆ ಅದನ್ನು ಸರಿ ಮಾಡ್ರಿ, ಅದನ್ನು ಸಮರ್ಥನೆ ಮಾಡ್ರಿ ಅಂತ ಅವ್ರ ಜೊತೆ ನೀವು ಮುಷ್ಟಾಮುಷ್ಟಿ ದಂಡಾದಿಂಡಿ ಅಂತ ಕರೀತಾರೆ. ಅವ್ರು ಬಿಗುವಾಗಿ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ತಪ್ಪಲ್ಲ. ಯಾಕೆಂದ್ರೆ ನೀವು ಅಷ್ಟು ಚರ್ಚೆ ಮಾಡಿದ್ರೆ, ಚೆನ್ನಾಗಿ ಘರ್ಷಣೆ ಮಾಡಿದ್ರೆ ಪರಮಾತ್ಮನ ತತ್ವ ಹೊರಗೆ ಬರ್ತದೆ. ಘರ್ಮ ಸಮಂತಾತ್ ತ್ರಿವೃತಂ ಅಂತ ಪರಮಾತ್ಮನ ಘರ್ಮ ಅಂತ ಕರೀತಾರೆ. ಚೆನ್ನಾಗಿ ಘರ್ಷಣೆ ಆದರೆ ಪರಮಾತ್ಮನ ತತ್ವ ಹೊರಗೆ ಬರ್ತದೆ. ಅದಕ್ಕಾಗಿ ಇಷ್ಟೆಲ್ಲ ಜಿಜ್ಞಾಸೆ ಅಷ್ಟೇ ಹೊರತು ಪ್ರಹ್ಲಾದ ಕೃಷ್ಣಾಚಾರ್ಯರಾಗಲಿ, ಹಿಂದಿನ ವಿದ್ವಾಂಸರು, ಈಗ ಬರೆದಂಥ ಈ ಕನ್ನಡದಲ್ಲಿ ಅನುವಾದ ಮಾಡಿದಂಥವ್ರು ವ್ಯಕ್ತಿಗಳಾಗಲಿ, ಹಿಂದೆ ಮಾಡಿದಂಥವರಾಗಲಿ, ವಿದ್ಯಾಮಾನ ತೀರ್ಥರಾಗಲಿ, ಸತ್ಯಧ್ಯಾನ ತೀರ್ಥರಾಗಲಿ, ಸ್ವಯಂ ಜಗನ್ನಾಥದಾಸರಾಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ಬಿದ್ರಹಳ್ಳಿ ಶ್ರೀನಿವಾಸ ತೀರ್ಥರಾಗಲಿ, ಇವ್ರನ್ನ ಯಾರನ್ನ ಈ ಅಭಿಪ್ರಾಯ ನನಗೆ ಸರಿ ಕಾಣಿಸ್ತಿಲ್ಲ ಅಂತ ನಾನು ಹೇಳಿದ ಮಾತ್ರಕ್ಕೂ ಅವ್ರು ಯಾರಿಗೂ ತಿಳಿದೇ ಇದ್ದನ್ನು ನಾನು ಹೇಳಿದೆ ಅಂತ ಇಂಥ ಭ್ರಾಂತಿ ನನಗೆಂದೂ ತಲೆಯೊಳಗೆ ಬಂದಿಲ್ಲ. ಇದು ಕೇಳೋರಿಗೆ ಏನಾಗ್ತಂದ್ರೆ, ನೀವು ನನ್ನನ್ನು 4-6 ವರ್ಷಗಳಿಂದ ತಿಳಿದವರಿದ್ದೀರಿ, ಧ್ವನಿ ಮುದ್ರಣ ಆಗ್ತದೆ, ಇದು ಬೇರೆ ಯಾರೋ ಕೇಳೋ ಪ್ರಸಂಗ ಬಂದರು, ಇವನೇ ಇಷ್ಟು ಕಠೋರವಾಗಿ ವಿಮರ್ಶೆ ಮಾಡ್ತಾನಲ್ಲ ಅಂತ ಕೆಲವರಿಗೆ ಅನಿಸ್ತದೆ. ಹರಿಕಥಾಮೃತಸಾರ ಪ್ರವಚನ ಮಾಡ್ತೀನಿ ಅಂತ ಕೂತಿದ್ದಾನೆ, ಹರಿಕಥಾಮೃತಸಾರನೇ ಒಪ್ಲಿಕ್ಕೆ ತಯಾರಿಲ್ಲ, ದಾಸರು ಹೇಳಿದ 85-15 ವ್ಯವಸ್ಥೆ ಒಪ್ಲಿಕ್ಕೆ ತಯಾರಿಲ್ಲ, ಇದೆಂಥದ್ದು ಅಂತ ಅನಿಸೋ ಸಾಧ್ಯತೆ ಇದೆ. ಇದೆಲ್ಲ ನನ್ನ ಅನಿಸಿಕೆ ಏನಿದೆ ಅಂತ ನಾನು ಹೇಳ್ತೇನೆ. ಮತ್ತು ಯಾವ ನನ್ನ ಹೊಸ ಅನಿಸಿಕೆ ಅಲ್ಲ. ಈ ತಾರತಮ್ಯ ಪ್ರಬಂಧದಲ್ಲಿ ಹಿಂದೆ ಅನೇಕ ಬಾರಿ ಎಷ್ಟೋ ಜನ ವಿದ್ವಾಂಸರು ಹೇಳಿದ ಅನಿಸಿಕೆಗಳೇ. ಅದನ್ನು ಸ್ವಲ್ಪ ಮತ್ತಷ್ಟು ಪರಿಷ್ಕಾರ ಮಾಡಿ, ಅಷ್ಟನ್ನು ಕೆಲವು ಈ ಶ್ರಾದ್ದದ್ದು, ಆಮೇಲೆ ಯಮನ ಪಿತೃತರ್ಪಣದ್ದೆಲ್ಲ ಹೇಳಿದ್ನಲ್ಲ, ಇದೆಲ್ಲ ನನ್ನ ಪರಿಷ್ಕಾರಗಳು. ಇದನ್ನು ಪರಿಷ್ಕಾರ ಮಾಡಿ ನಿಮ್ಮ ಎದುರಿಗಿಟ್ಟೆ ಅಷ್ಟೇ. ಹೀಗೆ 85-15 ಅನ್ನೋ ವ್ಯವಸ್ಥೆಯನ್ನು ಈ ಎಚ್ ವಿ ರಂಗನಾಥನ್ ಅವರು ಒಪ್ಪಿದ್ದಾರೆ. ಆದರೆ 15 ಜನರಲ್ಲಿ ಪಿತೃದೇವತೆಗಳನ್ನು ಸೇರಿಸ್ತಾರೆ. 15 ಜನರಲ್ಲೇ 85-18 ಕಕ್ಷಾದಲ್ಲಿ ಅದರಲ್ಲಿ ಸೇರಿಸೋದಿಲ್ಲ, 15 ಜನರಲ್ಲಿ ಪಿತೃದೇವತೆಗಳನ್ನು ಸೇರಿಸ್ತಾರೆ. ಈ 3 ಜನರನ್ನ. ಇಲ್ಲಿರೋ ಸಮಸ್ಯೆ ಏನಂದ್ರೆ, 3 ಜನ ಪಿತೃದೇವತೆಗಳು ಯಮ, ಸೋಮ, ಕವ್ಯವಾಹನ, ಈ 3 ಜನ 15 ಜನರಲ್ಲೇ ಸೇರ್ಬೇಕು. 18ನೇ ಕಕ್ಷಾ ಅಲ್ಲ, 15ರಲ್ಲಿ ಸೇರ್ಬೇಕು ಇವ್ರ ಪ್ರಕಾರ. ಆದರೆ ಕವ್ಯವಾಹನ ಯಾವ ಕಕ್ಷೆಯಲ್ಲಿ ಸೇರ್ತಾನೆ ಅನ್ನೋ ಪ್ರಶ್ನೆಗೆ ಇವರು ಉತ್ತರ ಕೊಡಲಿಲ್ಲ. 85ರಲ್ಲಿ ಕವ್ಯವಾಹನ ಸೇರೋದಾಗಿದ್ರೆ ಅವನು 18ರಲ್ಲಿ ಸೇರಿ ಹೋಗ್ತಿದ್ದ, ಸಮಸ್ಯೆ ಇರಲಿಲ್ಲ. 85 ಗುಂಪು ಬೇರೆ, 15 ಗುಂಪು ಬೇರೆ. 3 ಜನ ಪಿತೃದೇವತೆಗಳನ್ನು 15ರಲ್ಲಿ ಸೇರಿಸ್ತಾರೆ. ಅದರಲ್ಲಿ ಯಮ, ಸೋಮ, ಕವ್ಯವಾಹನ ಅನ್ನೋ ಹೆಸರನ್ನು ಪ್ರಸ್ತಾವ ಮಾಡ್ತಾರೆ. ಯಮ, ಸೋಮ ಇಬ್ರು ಕೂಡ 12ರಲ್ಲಿ ಬರ್ತಾರೆ. ಕವ್ಯವಾಹನ ಎಲ್ಲಿ ಬರ್ತಾನೆ ಅನ್ನೋ ಟಿಪ್ಪಣಿಯಲ್ಲಿ ಇವರು ಅಂತ ತಮ್ಮ ಟಿಪ್ಪಣಿಯಲ್ಲಿ, ತಮ್ಮ ಅನುವಾದದಲ್ಲಿ ಇವರು ಉತ್ತರ ಕೊಟ್ಟಿಲ್ಲ. 15ರಲ್ಲಿ ಸೇರಿಸೋರು ಇವ್ರು ಕೆಲವರಿದ್ದಾರೆ, ಇನ್ನು 85ರಲ್ಲಿ ಸೇರಿಸೋರು ಇನ್ನು ಕೆಲವರಿದ್ದಾರೆ. 18ನೇ ಕಕ್ಷಾದಲ್ಲಿ 3 ಜನ ಪಿತೃದೇವತೆಗಳು. ಅವ್ರು ಯಾರು? ಅವ್ರ ಹೆಸರನ್ನು ಕೂಡ ಎಷ್ಟೋ ಜನ ಹೇಳಿಲ್ಲ. ಇರಬಹುದು ಪ್ರಾಯ. ವಸು ಅಂತ ಒಬ್ಬ, ರುದ್ರ ಅಂತ ಒಬ್ಬ, ಆದಿತ್ಯ ಅಂತ ಒಬ್ಬ. ಗಣದೇವತೆಗಳಲ್ಲ, ವಸು ಅಂತ ಒಬ್ಬ, ರುದ್ರ ಅಂತ ಒಬ್ಬ, ಆದಿತ್ಯ ಅಂತ ಒಬ್ಬ. ಹೀಗೆ ಆ ಅಭಿಪ್ರಾಯ ಕೂಡ ಇದ್ದಿರಬಹುದು. ನಾನಾ ಥರದ ಅಭಿಪ್ರಾಯಗಳನ್ನು ವ್ಯಾಖ್ಯಾನಕಾರರೆಲ್ಲ ಹೇಳ್ತಾರೆ. 15ರಲ್ಲಿ ಸೇರಿಸೋರು ಕೆಲವರು, 85ರಲ್ಲಿ ಸೇರಿಸೋರು ಕೆಲವರು. ಈ 15, 80 ಇದು ಯಾವುದನ್ನು ಕೂಡ ಒಪ್ಪದೇನೆ ಅದನ್ನ ಕಳೆದ ದಿವಸ ನಾನು ನಿಮ್ಗೆ ಹೇಳಿದ್ನಲ್ಲ, 87, 13, 86, 13 ಅಂತ ಅಲ್ಲೆಲ್ಲ ಕೆಲವರಿದ್ದಾರೆ. ಶೇಷವಾಕ್ಯಾರ್ಥ ಚಂದ್ರಿಕಾಕಾರರು ಇಲ್ಲಿ ಇದನ್ನೆಲ್ಲ ಗಮನಿಸಬೇಕು.
ಶೇಷವಾಕ್ಯಾರ್ಥ ಚಂದ್ರಿಕಾಕಾರರು ಪಾಂಡುರಂಗಿಯವರು, ಅವರು ಅದನ್ನು 86ರಲ್ಲಿ ಸೇರಿಸ್ತಾರೆ. 3 ಜನ ಪಿತೃಗಳನ್ನ 86ರ ಗುಂಪಿನಲ್ಲಿ ಅಂದ್ರೆ 18ನೇ ಕಕ್ಷಾದಲ್ಲಿ ಸೇರಿಸ್ತಾರೆ. ನಾನೀಗ ಕೇವಲ ವಿದ್ಯಾಮಾನ ತೀರ್ಥರನ್ನ ಸತ್ಯಧ್ಯಾನ ತೀರ್ಥರ ಅಭಿಪ್ರಾಯವನ್ನು ವಿರೋಧ ಮಾಡಿದಂಗೆ ಆಗಲಿಲ್ಲ. ಸ್ವಯಂ ನಮ್ಮವರೇ ಆದಂಥ ಪಾಂಡುರಂಗಿ ಕೇಶವಾಚಾರ್ಯರ ಅಭಿಪ್ರಾಯವನ್ನು ಕೂಡ, ಶೇಷವಾಕ್ಯಾರ್ಥ ಚಂದ್ರಿಕಾಕಾರರ ಅಭಿಪ್ರಾಯವನ್ನು ಕೂಡ ವಿರೋಧ ಮಾಡಿದಂತಾಯ್ತು. ಯಾಕಂದ್ರೆ ನಾನು ಹೇಳಿದಂತೆ ಇಬ್ಬರು 12ರಲ್ಲಿ, ಒಬ್ಬ 18ರಲ್ಲಿ, 3 ಜನ 18ರಲ್ಲೇ ಸೇರ್ತಾರೆ ಅನ್ನೋದನ್ನ ಒಪ್ಪಲಿಲ್ಲ. ಯಾದುಪತ್ಯಕಾರರು ಕೂಡ ಸುಧಾಕ್ಕೆ ಅವರೇನು ಟಿಪ್ಪಣಿ ಬರೆದಿದ್ದಾರಲ್ಲ, ಅವ್ರ ಪ್ರಕಾರವೂ ಕೂಡ 3 ಜನ ಪಿತೃದೇವತೆಗಳು 88ರ ಗುಂಪಿನಲ್ಲೇ ಸೇರ್ತಾರೆ. ನಾನು ಯಾದವಾರ್ಯರು ಹೇಳಿದ್ದನ್ನು ಒಪ್ಪಲಿಲ್ಲ, ಶೇಷವಾಕ್ಯ ಚಂದ್ರಿಕಾಕಾರರು ಹೇಳಿದ್ದನ್ನು ಒಪ್ಪಲಿಲ್ಲ, ಪ್ರಹ್ಲಾದ ಕೃಷ್ಣಾಚಾರ್ಯ ಹೇಳಿದ್ದನ್ನು ಒಪ್ಪಲಿಲ್ಲ. ಇವೆಲ್ಲದಕ್ಕೂ ಕೂಡ ನಾನು ವಿರೋಧ ತೋರಿಸಿದಂತಾಯ್ತು. ಅಂದ್ರೆ ನಾನು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದು ನಂದೊಬ್ಬನ ಮೊದಲಿನ ವಿರೋಧ ಏನಲ್ಲ. ಹಿಂದೂ ಎಷ್ಟೋ ಜನ ಟಿಪ್ಪಣಿಕಾರರು ಎಲ್ಲ ಅದನ್ನು ವಿರೋಧ ಹೇಳಿದ್ದೇ ಇದೆ. ಮತ್ತು ನಾನು ಹೇಳ್ತಿದ್ದೀನಿ ಅಂತಂದ್ರೆ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡ್ರಿ. ದೊಡ್ಡವರು ಹೇಳಿದ್ರೆ ಒಪ್ಕೊಂಡ್ಬಿಡ್ರಿ, ನಾನು ಹೇಳ್ತಿದ್ದೀನಿ ಅಂದ್ರೆ ವಿಮರ್ಶೆ ಮಾಡಿ ನೋಡ್ರಿ ಅನ್ನೋದು ನಾನು ಅನ್ನೋದು ಹಿಂದಿನ ಅರ್ಥ. ಹೀಗೆ ಇಷ್ಟೆಲ್ಲ ಆ ವಿಷಯಗಳನ್ನ ಆ ಪಿತೃದೇವತೆಗಳು ಅನ್ನೋದ್ರ ಬಗ್ಗೆ ಇವತ್ತು ಹೇಳಿದೆ. ಇನ್ನೂ ಅಶ್ವಿನಿ ದೇವತೆಗಳು, ಋಭುಗಳು, ಅವ್ರ ಬಗ್ಗೆ ಎಲ್ಲ ಮತ್ತೆ ನಾಳೆ ಹೇಳೋದಿದೆ. 85, 15 ಈ ಸಂಖ್ಯೆಯಲ್ಲಿ ಇದರಲ್ಲಿ ಯಾವ ಸಂಖ್ಯೆಯನ್ನು ಒಪ್ಪಬೇಕು ಅದ್ರ ಬಗ್ಗೆನೂ ಕೂಡ ನಾನು ನಾಳೆ ಮತ್ತೆ ಹೇಳೋದಿದೆ. ಇವತ್ತಿನ ದಿವಸ ಈ ವ್ಯಾಸರಾಜ ಸ್ವಾಮಿಗಳ ಆರಾಧನೆ ದಿವಸ ಇದಿಷ್ಟನ್ನು ಹೇಳಿದೆ. ಕೆಲವರ ಪ್ರಕಾರ 15ರಲ್ಲಿ ಸೇರ್ತಾನೆ, ಕೆಲವರ ಪ್ರಕಾರ 85ರಲ್ಲಿ ಸೇರ್ತಾರೆ, ಇನ್ನು ಕೆಲವರ ಪ್ರಕಾರ 86ರಲ್ಲಿ, ಇನ್ನು ಕೆಲವರ ಪ್ರಕಾರ 88ರಲ್ಲಿ. ಅಂತೂ ದೊಡ್ಡ ಅಲ್ಲಿ ಆ 102 ಜನ ದೇವತೆಗಳ ಗುಂಪಿನಲ್ಲಿ ಇಬ್ಬರನ್ನು ಹೊರತುಪಡಿಸಿಬಿಟ್ರೆ 85%, 86 ಅಥವಾ 87 ದೊಡ್ಡ ಗುಂಪು ಹೊಂದಿದೆ. 18ನೇ ಕಕ್ಷಾಕ್ಕೆ ಹೊಂದಿಕೆ ಆಗುವಂಥ ಗುಂಪು. ಇನ್ನು 12, 13, 14, 15 ಗುಂಪು ಮತ್ತೊಂದಿದೆ, ಸಣ್ಣ ಗುಂಪು. ಅವರು 1ರಿಂದ 17ರಲ್ಲಿ ಕೆಲವರು, 20, 21ರಲ್ಲಿ ಕೆಲವರೆಲ್ಲ ಬರ್ತಾರೆ. ಅಂತೂ ಇವೆರಡು ಗುಂಪುಗಳೇನಿವೆಲ್ಲ, ಈ 2 ಗುಂಪುಗಳಲ್ಲಿ 3 ಜನ ಪಿತೃದೇವತೆಗಳನ್ನು ಕೆಲವರು ಆ ಕಡೆ, ಕೆಲವರು ಈ ಕಡೆ ಸೇರಿಸ್ತಾರೆ. ನಮ್ಮ ದೃಷ್ಟಿಯಲ್ಲಿ ಕವಿವಾಹನವನ್ನು 18ರಲ್ಲಿ ಸೇರಬೇಕು, ಯಮ ಸೋಮ ಇಬ್ಬರು ಕೂಡ 12ನೇ ಕಕ್ಷಾದಲ್ಲಿ ಸೇರಬೇಕು. ಇಷ್ಟಾದರೆ ಇದು ನಾವು ಆಶ್ವಲಾಯನ ದೃಶ್ಯ ಸೂತ್ರ ಸ್ನಾನಾಂಗ ತರ್ಪಣ ಕೊಡ್ತೀವಲ್ಲ, ಅದಕ್ಕೆ ಹೊಂದಾಣಿಕೆ ಆಗುವಂಥದ್ದು, ನಮ್ಮ ಶ್ರಾದ್ದದ ಭಾಗಕ್ಕೆ ಹೊಂದಾಣಿಕೆ ಆಗುವಂಥದ್ದು, ನರಕ ಚತುರ್ದಶಿ ದಿವಸ ನಾವೇನು ತರ್ಪಣ ಕೊಡ್ತೀವಲ್ಲ ಅದಕ್ಕೆ ಹೊಂದಾಣಿಕೆ ಆಗುವಂಥದ್ದು. ಇಷ್ಟಕ್ಕೆಲ್ಲದಕ್ಕೂ ಇದು ಹೊಂದಾಣಿಕೆ ಆಗ್ತದೆ. ಇದನ್ನು ಮತ್ತಷ್ಟು ಜನ ವಿದ್ವಾಂಸರಾದವರು ಅದನ್ನು ಪರಿಶೀಲನೆ ಮಾಡಿ ನೋಡಬೇಕು. ನನ್ನ ಅಭಿಪ್ರಾಯ ಏನು ಅಂತನ್ನೋದನ್ನು ಹೇಳಿದೆ. ವ್ಯಾಸರಾಜ ಸ್ವಾಮಿಗಳ ಆರಾಧನೆ ಇವತ್ತು, ನಿನ್ನೆ ವಜ್ರಾಜ ಸ್ವಾಮಿಗಳ ಆರಾಧನೆ ಇತ್ತು, ಮೊನ್ನೆ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರ ಆರಾಧನೆ ಇತ್ತು. ಎಲ್ಲ ದೊಡ್ಡವರು, ವಿಜಯೇಂದ್ರ ಗುರು ಕರಾಬ್ಜೋತ್ತ ಸುಧೀಂದ್ರವರ ಪುತ್ರಕಃ. ವಿಜಯೇಂದ್ರದ ಗುರುಗಳು ವಿಜಯೇಂದ್ರದ ಶಿಷ್ಯರು ಸುಧೀಂದ್ರರು, ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು. ಆ ಸುಧೀಂದ್ರದ ಆರಾಧನೆ ಮೊನ್ನೆ, ನಿನ್ನೆ ವಾದರಾಜ ಸ್ವಾಮಿಗಳ ಆರಾಧನೆ, ಇವತ್ತು ವ್ಯಾಸರಾಜ ಸ್ವಾಮಿಗಳ ಆರಾಧನೆ. ಅಂತೂ ಪೃಥ್ವಿ, ಜ್ಯೂ, ಹೀಗೆ ದೊಡ್ಡ ದೊಡ್ಡ ದೇವತೆಗಳನ್ನೆಲ್ಲ ಇರ್ತಾರಲ್ಲ, ಅವರವರ ಜೀವ ಬಗ್ಗೆ ನಿನ್ನೆ ಹೇಳಿದೆ. ಅದು ಹಿಂದಿನ ದಿವಸ ಪೃಥ್ವಿಗಳ ಬಗ್ಗೆ ಹೇಳಿದೆ, ಇವತ್ತು ಪಿತೃಗಳ ಬಗ್ಗೆ ಹೇಳಿದೆ. ಯಥಾಮತಿ ಯಥಾಶ್ರುತಂ, ಹೆಚ್ಚಿನದೇನು ಹೇಳಿದ್ದೀನಿ ಅಂತಲ್ಲ, ಅದನ್ನು ನೀವೆಲ್ಲರೂ ಕೂಡ ಬಹುಶ್ರುತರಿದ್ದೀರಿ, ಅದನ್ನು ವಿಮರ್ಶೆ ಮಾಡಿ ಸ್ವೀಕಾರ ಮಾಡಬೇಕು. ಇದು ವ್ಯಾಸರಾಜನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಗೋಪಿನಾಥ ದೇವರು ಅಂತ ಅಲ್ಲಿ ಪಟ್ಟದ ದೇವರು, ಆ ವ್ಯಾಸರಾಜ ಮಠದ. ಅಥವಾ ಈ ಪಿತೃದೇವತೆಗಳ ಯಮ ಸೋಮ ಕವಿವಾಹನ ಅಂತ ಈ 3 ಜನ ಪಿತೃದೇವತೆಗಳು. ನಾನಂತೂ ಈಗ ಬ್ರಹ್ಮಯಜ್ಞದಲ್ಲಿ ತರ್ಪಣ ಕೊಡುವಾಗ ಯಮ ಸೋಮ ಕವಿವಾಹನಾಖ್ಯಾ ಹೇ ಪಿತೃದೇವತಾ ತಾನ್ ತರ್ಪಯಾಮಿ ಅಂತ ಈ 3 ಜನ ಹೆಸರುಗಳನ್ನ ನಾನು ತಗೋತೇನೆ. ಯಾಕಂದ್ರೆ ನನ್ನ ದೃಷ್ಟಿಯಲ್ಲಿ ಯಮ ಸೋಮ ಕವಿವಾಹನ ಇವರೇ ಪಿತೃಗಳು, ಪ್ರಧಾನ ಪಿತೃಗಳು. ಇನ್ನು ಮುಂದೆ ಬರೋ ಪಿತೃಗಳು 7 ಜನ, 100 ಜನ, 10 ಜನ ಅವ್ರು ಬೇರೆ ಇದ್ದಾರೆ. ಮತ್ತೆ ಅದನ್ನು ಅದು 19, 25 ಆ ಕಕ್ಷಾದಲ್ಲಿ ಬರ್ತಾರೆ, ಅದನ್ನು ಮುಂದೆ ಹೇಳ್ತಾರೆ. ಹೀಗೆ ಈ ಯಮ ಸೋಮ ಕವಿವಾಹನ ಈ 3 ಜನರ ಬಗ್ಗೆ ನಾನು ಏನು ನಿರ್ಧಾರ ಮಾಡ್ಕೊಂಡಿದ್ದರಿಂದ ಬ್ರಹ್ಮಯಜ್ಞದಲ್ಲಿ ನಾನು ಈಗಾಗಲೇ ಅವರನ್ನು ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ ಆಗಿದೆ. ಅದನ್ನು ಹೇಗೆ ನೀವು ಆಚರಣೆಗೆ ತರ್ತೀರಿ ನೋಡೋದು ನೀವು ಬಿಟ್ಟದ್ದು. ಭೂಃ ಪಿತೃನ್ ತರ್ಪಯಾಮಿ ಭೋಃ ಪಿತೃನ್ ತರ್ಪಯಾಮಿ ಅಂತ ಅದನ್ನು ತಂದಾಗಿದೆ. ಆ ಪಿತೃದೇವತೆಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ಯಮ ಸೋಮ ಕವಿವಾಹನ, ಈ ಪಿತೃದೇವತೆಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಭಗವಂತನಿಗೆ, ಆ ಭಗವಂತನಿಗೆ, ಯಾಕಂದ್ರೆ ಅಲ್ಲಿ ರಾಮ ಅಂತ ಯಮಂದು ಬಂತು. ಯಮನ ಲೋಕದಲ್ಲಿ ರಾಮ ಇರ್ತಾನೆ, ಆ ರಾಮರೂಪಿಯಾದ ಪಿತೃ. ಸೋಮ ಅಂತ ಬಂತು, ಚಂದ್ರನ ಬಗ್ಗೆ ಬಂತು. ಆ ಚಂದ್ರನ ಒಳಗೆ ಸಂವತ್ಸರ ಶಬ್ದದಿಂದ ಮುಖ್ಯ ಪ್ರಾಣ ಇರ್ತಾನೆ, ಬ್ರಹ್ಮ ಇರ್ತಾನೆ, ಅವನೊಳಗೆ ಪರಮಾತ್ಮ ಇರ್ತಾನೆ. ಆ ಪರಮಾತ್ಮನಿಗೆ ಕವಿವಾಹನ ಅಗ್ನಿ ಅಂತ ಬಂತು, ಅವನಲ್ಲಿ ಭಾರತೀಯರ ಮುಖ್ಯ ಪ್ರಾಣ, ಅವನಲ್ಲಿ ಪರಶುರಾಮಿ ರೂಪಿಯಾದ ಭಗವಂತ. ಆ ರೂಪತ್ರಯ ವಿಶಿಷ್ಟನಾದ ಭಗವಂತನಿಗೆ ಇದು ಸಲ್ಲಳ್ಳಿಯನಿಗೆ
ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.